ರೈತರತ್ನ ರೈತರತ್ನ ರೈತರತ್ನ. ನಮಸ್ಕಾರ ಚಂದನ ವಾಹಿನಿಯ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹಾಗೂ ನಮ್ಮ ಕರುನಾಡಿನ ಎಲ್ಲ ರೈತ ಬಾಂಧವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇದು ನಮ್ಮ ಕರುನಾಡಿನ ಹೆಮ್ಮೆಯ ಕಾರ್ಯಕ್ರಮ ರೈತರತ್ನ ನಿಮಗಾಗಿ ನಮ್ಮ ಚಂದನ ವಾಹಿನಿ ಪರವಾಗಿ ಅರ್ಪಿಸ್ತಾ ಇದ್ದೀವಿ. ನಿಜಕ್ಕೂ ಖುಷಿ ಆಗ್ತಿದೆ. ಇವತ್ತು ಕಾರ್ಯಕ್ರಮದ ಆರಂಭದಲ್ಲೇ ಮೊದಲನೇದಾಗಿ ನಾನು ಎಲ್ಲ ವೀಕ್ಷಕರಿಗೆ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಯಾಕಂತಂದ್ರೆ ಇಷ್ಟೂ ಸಂಚಿಕೆಗಳನ್ನ ನೋಡ್ಕೊಂಡು ಬಂದಿದ್ದೀರಾ, ಎಲ್ಲವನ್ನ ಕೂಡ ಪ್ರೋತ್ಸಾಹಿಸ್ಕೊಂಡು ಬಂದಿದ್ದೀರಾ. ಅದರಲ್ಲೂ ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಅಂತೂ ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ನಮ್ಮ ವೀಕ್ಷಕರಿಂದ ನಮಗೆ ಸಿಗ್ತಾ ಇರುವಂತದ್ದು. ಅದಕ್ಕಾಗಿ ಮೊದಲನೇದಾಗಿ ಅಭಿನಂದನೆಗಳು. ಸಾಕಷ್ಟು ಜನ ಯುವಕರು, ವಿಶೇಷವಾಗಿ ಎಲ್ಲ ಯಂಗ್ಸ್ಟರ್ಸು, ನಾನು ಕೂಡ ಕೃಷಿ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿ ಅನೇಕ ಟಿಪ್ಸ್ಗಳನ್ನ ಕೂಡ ನಮ್ಮ ಕಾರ್ಯಕ್ರಮದಿಂದ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನ ಕೂಡ ಶೇರ್ ಮಾಡ್ತಾ ಇದ್ದೀರಾ. ಸೊ ಎಲ್ಲಾ ವಿಚಾರಕ್ಕೂ ಕೂಡ ಅಭಿನಂದನೆಗಳು. ಅಲ್ಲಿಗೆ ನಮ್ಮ ಕಾರ್ಯಕ್ರಮದ ಉದ್ದೇಶಗಳು ಸಾಕಾರ ಆಗ್ತಿದೆ ಅಂತ ಖಂಡಿತವಾಗ್ಲೂ ನಮಗೆ ಗೊತ್ತಾಗ್ತಾ ಇದೆ. ಆದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ರೈತ ಸಾಧಕರನ್ನ ಇಂಟ್ರೊಡ್ಯೂಸ್ ಮಾಡೋದು ಬಾಕಿ ಇದೆ. ಬನ್ನಿ ಹಾಗಾದ್ರೆ ತಡ ಮಾಡೋದು ಯಾಕೆ, ಆರಂಭ ಮಾಡೋಣ ಇವತ್ತಿನ ನಮ್ಮ ರೈತರತ್ನ ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಇಲ್ಲಿ ನಮ್ಮ ಅನ್ನದಾತರೇ ಸೆಲೆಬ್ರಿಟಿಗಳು. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು ಎಳೆ ಎಳೆಯಾಗಿ ನಿಮ್ಮ ಗುಣಪಡಿಸಲು ರೈತರತ್ನ ರೈತರತ್ನ. ಇಳೆಜಲಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ, ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ ರೈತರತ್ನ ರೈತರತ್ನ. ವಿಸ್ಮಯವಾಗಲಿ ತಂತ್ರಜ್ಞಾನ ಸುಧಾರಿತ ಕೃಷಿಯ ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ ಅಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ 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 ರೈತರತ್ನ. ಮೊದಲನೇದಾಗಿ ಲೆಟ್ಸ್ ವೆಲ್ಕಮ್ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆಯ ಸಹ ವಿಸ್ತರಣಾ ನಿರ್ದೇಶಕರು ಹಾಗೂ ನಮ್ಮ ದೂರದರ್ಶನ ವೀಕ್ಷಕರಿಗಂತೂ ಚಿರಪರಿಚಿತರು ಕೃಷಿ ದರ್ಶನ ಕಾರ್ಯಕ್ರಮದ ಮೂಲಕ. ಹೌದು, ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ KP ರಘುಪ್ರಸಾದ್ ಸರ್. ಸರ್ ನಮಸ್ತೆ, ವೆಲ್ಕಮ್ ಸರ್. ಕೇವಲ ಒಂದು ಜಡ್ಜ್ ಆಗಿ ಮಾತ್ರವಲ್ಲದೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಮ್ಮನ್ನ ಅಷ್ಟೇ ಆಕ್ಟಿವ್ ಆಗಿ ಇಟ್ಕೊಳ್ತಾರೆ. ಕೃಷಿ ಸಾಹಿತಿಗಳು ಹೌದು, ಜೊತೆಗೆ ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಹೌದು, ನಮ್ಮ ತೀರ್ಪುಗಾರರು ಹೌದು. ಲೆಟ್ಸ್ ವೆಲ್ಕಮ್ ಚನ್ನಪ್ಪ ಅಂಗಡಿ ಸರ್. ಇನ್ನು ಇವತ್ತಿನ ಸಂಚಿಕೆ ಆರಂಭ ಮಾಡೋದಕ್ಕೂ ಮೊದಲು ಒಂದು ನುಡಿ ನನಗೆ ನೆನಪಾಗ್ತಾ ಇದೆಯಪ್ಪ. ತುಂಬಾ ಫೇಮಸ್ ಪಾಪ್ಯುಲರ್ ನುಡಿ. ಇವಾಗ್ಲೂ ನಮ್ಮ ತಾತ ಮುತ್ತಾತನ ಕಾಲದಿಂದ ಇದುವರೆಗೂ ಆ ಮಾತನ್ನ ಎಲ್ಲರೂ ದಿನಕ್ಕೆ ಒಂದ್ಸಲಿನೋ 2 ದಿನಕ್ಕೆ ಒಂದ್ಸಲಿನೋ ಹೇಳ್ತಾರೆ. ಅದೇನು ಗೊತ್ತಾ, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡಿದ್ರೆ ಹೋಯ್ತು ಅಂತ. ಯಾಕೆ ಇದನ್ನ ಹೇಳ್ತಾರೆ? ಮಾತುಗಳಿಗೆ ಪ್ರತಿಯೊಂದು ಶಬ್ದ, ನಮ್ಮ ನಾಲ್ಗೆಯಿಂದ ಬರುವಂತ ಶಬ್ದ ಅಷ್ಟೇ ಎಕ್ಸ್ಪೆನ್ಸಿವ್ ಅಂತ. ಅದರಷ್ಟೇ ಎಕ್ಸ್ಪೆನ್ಸಿವ್ ಮುತ್ತುಗಳು. ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳಿಗಂತೂ ಮುತ್ತಿನ ಆಭರಣಗಳು ಅಂದ್ರೆ ಆಗಿನ ಕಾಲದಿಂದ ಇದುವರೆಗೂ ಕೂಡ ಅಚ್ಚುಮೆಚ್ಚು ಅಂತಾನೆ ಹೇಳಬೇಕು. ಆ ಒಂದು ಎಕ್ಸ್ಪೆನ್ಸಿವ್ನೆಸ್ಸು, ಆ ಒಂದು ರಿಚ್ನೆಸ್ಸು ಮುತ್ತುಗಳ ಆಭರಣದಲ್ಲಿ ಎದ್ದು ಕಾಣುತ್ತೆ ಅಂತಾನೆ ಹೆಣ್ಣು ಮಕ್ಕಳಿಗೆಲ್ಲರಿಗೂ ಮುತ್ತಿನ ಆಭರಣಗಳು ತುಂಬಾ ಇಷ್ಟ. ಯಾಕೆ ಇವತ್ತಿನ ನಾನು ಕಾರ್ಯಕ್ರಮದಲ್ಲಿ ಮುತ್ತಿನ ಆಭರಣ
ಆಭರಣಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಒಮ್ಮೆ ಯೋಚನೆ ಮಾಡಿ ನೋಡಿದ್ದೀರಾ, ನಮಗೇನ್ ಗೊತ್ತು ಮುತ್ತಿನ ಬಗ್ಗೆ? ಸಮುದ್ರದಲ್ಲಿ ಕಪ್ಪೆ ಚಿಪ್ಪು ಒಳಗಡೆ ಮುತ್ತು ಸಿಗತ್ತೆ ಅನ್ನೋದಷ್ಟೇ ನಮಗೆ ಗೊತ್ತಿರುವಂತಹ ವಿಚಾರ. ಆದ್ರೆ ನಮಗೆ ಗೊತ್ತಿಲ್ಲರೆ ಅಂತ ಇನ್ನೊಂದು ವಿಚಾರ ಇದೆ, ಅದನ್ನ ನಮ್ಮ ಅನೇಕ ಯುವಕರು ಕಂಡು ಹಿಡಿದಿದ್ದಾರೆ. ಅದನ್ನ ಅವರು ಕೃಷಿಯಲ್ಲಿ ಉಪಯೋಗಿಸಿ ಅದನ್ನ ಯಶಸ್ಸನ್ನ ಕೂಡ ಕಾಣ್ತಾ ಇದ್ದಾರೆ. ಅದುವೇ ಫ್ರೆಶ್ ವಾಟರ್ ಪರ್ಲ್ ಕಲ್ಟಿವೇಶನ್. ತಮ್ಮ ತೋಟದಲ್ಲೇನೆ ಕಪ್ಪೆ ಚಿಪ್ಪನ್ನ ಅದರೊಳಗಡೆ ಮುತ್ತನ್ನ ಬೆಳೆಸಬಹುದು ಅನ್ನೋದನ್ನ ಅನೇಕ ರೈತರು ಕಂಡು ಹಿಡಿದಿದ್ದಾರೆ. ಹಾಗಾದ್ರೆ ಏನಿದು ಮುತ್ತುಗಳ ಕೃಷಿ? ನಾವು ನೀವು ಎಲ್ಲರೂ ಮಾಡ್ಬೋದಾ? ಆ ಕನ್ಫ್ಯೂಷನ್ ನನಗೂ ಇದೆ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಒಂದು ವಿಶೇಷ ವಿಡಿಯೋ ಇದೆ, ಒಂದು ದೊಡ್ಡ ಇನ್ಫಾರ್ಮೇಶನ್ ಇದೆ ವಿಡಿಯೋದಲ್ಲಿ. ಬನ್ನಿ ಹಾಗಾದ್ರೆ ತಡ ಮಾಡೋದೇ ಬೇಡ, ಲೆಟ್ಸ್ ವಾಚ್ ದಿ ವಿಡಿಯೋ. ಮುತ್ತೊಂದ ತಂದೆ ಕಡಲಾಳದಿಂದ ಅದೇ ಅಂದ ಎಲ್ಲಿ ಕಂಡೆ. ಮುತ್ತಿನ ಕೃಷಿ. ಸೀತಾ ಮಾತೆ ಕೊಳದಲ್ಲಿ ಸ್ನಾನ ಮಾಡ್ತಿದ್ದಾಗ ಮುತ್ತಿನ ಮೂಗುತಿ ಜಾರುಬಿದ್ದು ಹನುಮಂತರಾಯ ಅದನ್ನು ಹೆಕ್ಕಿ ತಂದು ಸೀತಾದೇವಿಯ ಕೈಗೆ ಕೊಟ್ಟ. ಅವನಿಗೆ ಮುತ್ತೆತ್ತಿದ ರಾಯ ಅಂತ ಹೆಸರು ಬಂತು ಅನ್ನೋ ಕತೆ ಕೇಳಿದ್ದೀವಿ. ಇವತ್ತು ಕಳೆದು ಹೋದ ಮುತ್ತನ್ನ ಕೊಳದಿಂದ ಎತ್ತೋದಲ್ಲ, ರೈತರು ತಮ್ಮ ಜಮೀನಿನ ಕೊಳದಲ್ಲೇ ಮುತ್ತನ್ನು ಬೆಳೆದು ಮುತ್ತು ಬಿತ್ತಿದ ರಾಯರಾಗ್ತಾ ಇದ್ದಾರೆ. ಮುತ್ತಿನಂಥ ಬೆಳೆ ಬೆಳೀತಿದ್ದ ನಮ್ಮ ರೈತರು ಈಗ ಮುತ್ತನ್ನೇ ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಸಮಾಜದಲ್ಲಿ ಮುತ್ತಿಗೆ ಬಹಳ ಬೆಲೆ ಮತ್ತು ಬಹಳ ಬೇಡಿಕೆ. ನಮ್ಮ ಹಲವು ಗಾದೆ ಮಾತುಗಳಲ್ಲಿ ಮುತ್ತಿನ ಪ್ರಸ್ತಾಪ ಇದೆ. ಉದಾಹರಣೆಗೆ, ಮಾತೆ ಮುತ್ತು, ಮಾತೆ ಮೃತ್ಯು. ಮುತ್ತಿನ ಕೃಷಿಗೆ ಸ್ವಲ್ಪ ಜಾಗ ಸಾಕು, ಬಂಡವಾಳನೂ ಜಾಸ್ತಿ ಬೇಕಾಗಲ್ಲ, ಆದರೆ ತರಬೇತಿ ಬೇಕು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಉಚಿತ ತರಬೇತಿ ಇದೆ. ಅದಾದ ಮೇಲೆ ರೈತರು ಮುತ್ತಿನ ಕೃಷಿ ಹೇಗೆ ಮಾಡಬೇಕು ಅಂತ ನೋಡೋಣ. ಮೊದಲು ಕಪ್ಪೆ ಚಿಪ್ಪು ಸಂಗ್ರಹ ಮಾಡಬೇಕು. ಚಿಪ್ಪಿನ ಒಳಕ್ಕೆ ಮುತ್ತಿನ ಮೂಲ ಬಿಂದುವನ್ನು ಸೇರಿಸಬೇಕು. ಆಮೇಲೆ ಚಿಪ್ಪುಗಳನ್ನು ಬಲೆಯಲ್ಲಿ ತುಂಬಿ ನೀರಿನ ಕೊಳದಲ್ಲಿ 1.5 ವರ್ಷ ಇಡಬೇಕು. ಸಮುದ್ರ ಪಾಚಿ, ಸಗಣಿ, ತೌಡು ಇತ್ಯಾದಿ ಸಾವಯವ ವಸ್ತುಗಳನ್ನು ಅದಕ್ಕೆ ಪೂರೈಸಬೇಕು. ನೀರಿನ ರಸಸಾರ pH ವ್ಯಾಲ್ಯೂ 6.5ರಿಂದ 8.5 ಇದ್ದರೆ ಚೆನ್ನಾಗಿ ಹೊಳಪು ಇರುವಂಥ ಪರಮಾಯಿಷಿ ಮುತ್ತುಗಳು ಸಿಗುತ್ತವೆ. ಮೊದಮೊದಲಲ್ಲಿ ಖರ್ಚು ವೆಚ್ಚ ಸರಿತೂಗಿಸೋದಕ್ಕೆ ಮೀನುಗಳನ್ನು ಕೊಳದಲ್ಲಿ ಸಾಕಬಹುದು. ಮುತ್ತಿನ ಕೃಷಿಗೆ ಮೀನುಗಾರಿಕೆ ಇಲಾಖೆ ಸಾಲ, ಸಬ್ಸಿಡಿ ಒದಗಿಸುತ್ತೆ. ಸಮುದ್ರದಲ್ಲಿ ಉಪ್ಪು ನೀರಿನಲ್ಲಿ ಸಿಗ್ತಾ ಇದ್ದ ಮುತ್ತು ಇವತ್ತು ರೈತರ ನೆಲದಲ್ಲಿ ಸಿಹಿ ನೀರಿನಲ್ಲೂ ಬೆಳೀತಾ ಇದೆ. ರೈತರ ಮುಂದೆ ಇವತ್ತು ತುತ್ತ ಮುತ್ತ ಅನ್ನೋ ಪ್ರಶ್ನೆನೇ ಇಲ್ಲ. ರೈತರು ನಮಗೆ ತುತ್ತನ್ನು ಕೊಡಬಹುದು, ಮುತ್ತನ್ನು ಕೊಡಬಹುದು. ಯುವ ರೈತರನ್ನ ನಮ್ಮ ವೇದಿಕೆ ಮೇಲೆ ಇವತ್ತು ಗೆಸ್ಟ್ ಆಗಿ ವೆಲ್ಕಮ್ ಮಾಡಲೇಬೇಕು. ಇವರು ಮೂಲತಃ MNC ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಇವರು ಹಾಗೂ ಇವರ ಸಹೋದರ ಇಬ್ಬರೂ ಸೇರಿ ಈ ಒಂದು ಪರ್ಲ್ ಕಲ್ಟಿವೇಶನ್ ನ ಯಶಸ್ವಿಯಾಗಿ 3-4 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಇದರಿಂದ ಆದಾಯ ಕೂಡ ಪಡ್ಕೊಂಡಿದ್ದಾರೆ. ಇದನ್ನ ಸಾರ್ವಜನಿಕರಿಗೆ ಹೇಳುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಸೊ ಯಾರಿವರು? ನಮ್ಮ ಬೆಂಗಳೂರಿನ ಹತ್ತಿರದಲ್ಲೇ ಇರುವಂತಹ ಆನೇಕಲ್ ನಿವಾಸಿ. ಸೊ ಅವರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ವಿಟಿ ಇದೆ, ನೋಡ್ಕೊಂಡು ಬನ್ನಿ. ನಂತರ ನಮ್ಮ ಅತಿಥಿ ನಮ್ಮ ವೇದಿಕೆಯನ್ನ ಜಾಯಿನ್ ಆಗ್ತಾರೆ. ಸೊ ನಮ್ಮ ಇವತ್ತಿನ ರೈತ ಸೆಲೆಬ್ರಿಟಿಯ ವಿಟಿ ಪ್ಲೀಸ್. ಪರ್ಲ್ ಫಾರ್ಮಿಂಗ್ ಅಂದ್ರೆ ನಮ್ಮ ಮನೇಲಿ ಯಾರಿಗೂ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ಸೊ ಫಸ್ಟ್ ಪ್ರಾಜೆಕ್ಟು ಸಕ್ಸಸ್ಫುಲ್ ಆಗಿದ್ರಿಂದ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಔಟ್ಸೈಡಿಂದ ಕೂಡ ಬೇರೆ ಫಾರ್ಮರ್ಸ್ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದಾಗ ನಮಗೂ ಒಂದು ಖುಷಿ ಆಯಿತು. ಸೊ ಅದು ನೋಡಿದಾದ್ಮೇಲೆ ನಾವು ಇನ್ನೂ ಒಂದು ಸೆಕೆಂಡ್ ಪ್ರಾಜೆಕ್ಟ್ ಮಾಡಬೇಕು, ಒಳ್ಳೆ ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂದ್ಕೊಂಡ್ವಿ. ಸೊ ನಾನು ಹಿಂದೆ ಏನು ಕಾಣ್ತಿದ್ದೆ, ಸೊ ಅದು ಈಗ ಸೆಕೆಂಡ್ ಪ್ರಾಜೆಕ್ಟ್. ಸೊ ಅದು ಬಂದು ಲಾರ್ಜ್ ಸ್ಕೇಲಲ್ಲಿ ಮಾಡಿರೋದು. ನಾನು ಪ್ರಜ್ವಲ್ ಮತ್ತು ವಿಜಯ್ ಮೂವರು ಸೇರಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ನನ್ನ ಹತ್ರ ಬಂದಾಗ ನಾನು ಅವನಿಗೆ ಕೆಫೆ ಮಾಡೋಣ,
ಮತ್ತು ಹೋಟೆಲ್ ಬಿಸ್ನೆಸ್ಸು ಮತ್ತು ತುಂಬ ಬೇರೆ ಬೇರೆ ಅರೇನಾ ಅದು ಇದು ತುಂಬ ಐಡಿಯಾಸ್ ಕೊಟ್ಟೆ. ಬಟ್ ಅವನು ಹೇಳ್ತಿದ್ದೆ ಇದರಿಂದ ಏನು ಅಷ್ಟೊಂದು ಬೇರೆಯವ್ರಿಗೆ ಯೂಸ್ ಆಗಲ್ಲ, ನಾವು ಏನಾದರೂ ಮಾಡಿದ್ರೆ ಬೇರೆಯವ್ರಿಗೆ ಯೂಸ್ ಆಗಬೇಕು, ನಮಗೂ ಯೂಸ್ ಆಗಬೇಕು, 2 ಥರ ಸೇರಿ ಮಾಡೋಣ ಅಂತ ಹೇಳ್ದ. ಕೆಲಸ ಮಾಡ್ಬೇಕಾದ್ರು ಹೇಳ್ಬೇಕಂದ್ರೆ ಅಷ್ಟನ್ನೋದು ಬಿಟ್ಟು ಕೂಡ ಅದು ಸೆಟಪ್ ಮಾಡಬೇಕಾದ್ಮೇಲೆ ಕೂಡ ಪಲ್ ಫಾರ್ಮಿಂಗಲ್ಲಿ ನಾವು ಒಂದೊಂದು ಚೆಕ್ ಮಾಡಿದ್ದೀವಿ. ಸೊ ಅವಾಗ ಬೋಟಲ್ಲೆಲ್ಲ ಇಳಿದು ಸೊ ಅವಾಗ ಎಂಜಾಯ್ ಮಾಡಿದ್ದೀವಿ, ಮಾಡ್ಬೇಕಾದ್ರೆ ಕೆಲಸನ ಎಂಜಾಯ್ ಮಾಡಿದ್ದೀವಿ, ಕಷ್ಟನೂ ಪಟ್ಟಿದ್ದೀವಿ, ಎರಡೂ ಮಾಡಿದ್ದೀವಿ. ಇಂಜಿನಿಯರ್ ಓದಿ ಎಲ್ಲ ಕಡೆ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೆ ಏನು ಮನಸ್ಸಿಗೆ ಏನು ಅನಿಸ್ತಾ ಅವ್ರು ಹೋಗಿ ಎಲ್ಲ ಬೇರೆ ಕಡೆ ಟ್ರೈನಿಂಗ್ ತಗೊಂಡು ಪಲ್ಸ್ ಮಾಡ್ಬೇಕಂದ್ಬಿಟ್ಟು ಅದ್ರ ಬಗ್ಗೆ ಚಿಂತೆ ಮಾಡಿ ಲ್ಯಾಂಡ್ ಸಿಗಿಲ್ಲ ಅಂದ್ಬಿಟ್ಟು ನಮ್ಮ ಹತ್ರ ಬಂದರು. ಆ ಲ್ಯಾಂಡ್ ಕೊಡೋಕೆ ಒಪ್ಕೊಂಡೆ, ಮತ್ತು ನೀರಾವರಿ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ ದೊಡ್ಡದಾಗಿ ಟ್ಯಾಂಕ್ ಮಾಡಿ ಪಲ್ಸ್ ಮಾಡೋಕ್ಕೆ ಅನುಕೂಲ ಮಾಡಿಕೊಂಡ್ರು. ಪ್ರಜ್ವಲು ನಮ್ಮ ಮೊಮ್ಮಗ ಆಗಬೇಕು. ಅವರು ಕಾಲೇಜ್ ಓದ್ತಾ ಇದ್ರು. ಅವರಿಬ್ಬರಲ್ಲೂ ಪರಿಚಯ ಆಗಿ ಅವರು ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಆಗಿ ಬಂದ್ರೆ ಅವರು ಆ ಕೆಲಸ ಸಾಲೋದಿಲ್ಲ ಮಾಡಬೇಕು ಅಂತ ಅವರು ಪ್ರಯತ್ನ ಪಟ್ಟರು. ಉದ್ದ ಬಂದು 100 ಅಡಿ ಇದೆ, ಆಳ ಬಂದು 18 ಅಡಿ. ಅದಕ್ಕೇನು ಮಾಡಬೇಕು, ನೀರು ಬಿಡಬೇಕಂದ್ರೆ 1 ಲಕ್ಷ ಕೊಡಬೇಕು. ಎಲ್ಲಿ ತರೋದು? ತಂದು ಸಪೋರ್ಟ್ ಮಾಡಿ ಕೊಟ್ರಿ. ಹಿಂಗೆಲ್ಲ ಕಷ್ಟಪಟ್ಟು ಮಾಡಿದ್ದೀರಿ. ಈಗ ಮಾಡ್ತಾ ಇದ್ದಾರೆ ಹುಡುಗರು, ಸಂತೋಷವಾಗಿ ಖುಷಿಯಾಗಿ ಮಾಡ್ತಾ ಇದ್ದಾರೆ. ಅದಕ್ಕೂ ನಮಗೂ ಸ್ವಲ್ಪ ಸಂತೋಷ. 3 ಜನ ಸೇರಿದ್ದಕ್ಕೆ ನಾವು ಮಾಡೋದು. ಯಾಕಂದರೆ ಇನ್ವೆಸ್ಟ್ಮೆಂಟು ಬೇಕು, ಐಡಿಯಾನೂ ಬೇಕು. ಅವೆರಡನ್ನೂ ಒಟ್ಟಿಗೂಡಿಸಿರೋದು ನಾನೇ. ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ, ಒಬ್ಬಂದು ಐಡಿಯಾ ಇದೆ, ಅವರಿಬ್ಬರು ಜೊತೆಗೂಡಿಸಿದ್ದು ನಾನೇ. ಸೊ ಅವೆಲ್ಲ ಸೇರಿ 3 ಜನ ಇದ್ದಿದ್ದಕ್ಕೆ ನಾವು ಈ ರೇಂಜಿಗೆ ಬಂದು ಈಗ ನಿಂತ್ಕೊಂಡಿದ್ದೀವಿ. ಮನೆಯಲ್ಲಿ ಅಷ್ಟೇ ನಮ್ಮ ಪೇರೆಂಟ್ಸ್ ಆಗಲಿ, ನಮ್ಮಪ್ಪ, ನಮ್ಮತ್ತೆ, ಆಮೇಲೆ ಪ್ರಜ್ವಲ್ ಅವ್ರ ಪೇರೆಂಟ್ಸ್ ಆಗಲಿ, ನಮ್ಮ ಅಣ್ಣ ಅವ್ರ ಪೇರೆಂಟ್ಸ್ ಆಗಲಿ, 3 ಫ್ಯಾಮಿಲಿಯವರು ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ವಿಜಯ್, ಪ್ರಜ್ವಲ್ ಅಣ್ಣ, ಮೋಹಣ್ಣ, 3 ಆಲ್ ದ ಬೆಸ್ಟ್. ಇದು ಇನ್ನೂ ಸಕ್ಸಸ್ಫುಲ್ ಆಗಿ, ಇನ್ನೂ ಚೆನ್ನಾಗಿ ಗ್ರೋ ಆಗಲಿ, ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಇನ್ನೂ ಮುಂದೆ ಗ್ರೋ ಆಗ್ತಾ ಹೋಗಲಿ ಅಂತ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ವಿಶಸ್ ಹೇಳ್ತೀನಿ. ಎಸ್, ಅನೇಕ ಯುವಕರಿಗೆ ಮಾದರಿಯಾಗಿ ಕೆಲಸ ಕೂಡ ಮಾಡಿಕೊಂಡು ಇನ್ನೊಂದು ಕಡೆ ವಿಜ್ಞಾನವನ್ನ ಬಳಸ್ಕೊಳ್ತಾ, ತಂತ್ರಜ್ಞಾನವನ್ನ ಬಳಸ್ಕೊಳ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಯುವಕರ ಗುಂಪೊಂದು ಟೈಮ್ ವೇಸ್ಟ್ ಮಾಡ್ದಲೆ ಸಖತ್ ಪ್ರೊಡಕ್ಟಿವ್ ಆಗಿ ಯೋಚನೆ ಮಾಡಿ ಅದ್ಭುತವಾದ ಕೆಲಸಕ್ಕೆ ಕೈ ಹಾಕಿ ಸಾಧನೆಯ ಹಾದಿಯಲ್ಲಿ ಸಾಕ್ತಾ ಇರುವಂತಹ ಇವತ್ತಿನ ನಮ್ಮ ರೈತ ಸೆಲೆಬ್ರಿಟಿಯನ್ನ ವೆಲ್ಕಮ್ ಮಾಡುವಂತಹ ಸಮಯ. ವಿಜಯ್ ಥ್ಯಾಂಕ್ ಯು ಸೋ ಮಚ್ ವಿಜಯ್, ಖುಷಿ ಆಯಿತು. ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ. ಮೊದಲನೇದಾಗಿ ರೈತ ಅಂತ ಕರೆಸ್ಕೊಳ್ಳೋಕ್ಕೆ ಹೇಗನ್ಸುತ್ತೆ ಹೇಳಿ? ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಈವನ್ ನಾನು ಬಿಟೆಕ್ ಮಾಡಿದಾಗ ಅಷ್ಟು ಖುಷಿ ಆಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಒಂದು ಫಾರ್ಮರ್ ಬ್ಯಾಕ್ಗ್ರೌಂಡಿಂದ ಬಂದು ಕೊನೆಗೆ ಅಟ್ಲೀಸ್ಟ್ ಒಂದು ಫಾರ್ಮರ್ ಅಂತ ಅನ್ಸ್ಕೊಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಮದುವೆ ಆಗಿದೆಯಾ? ಹಾಂ ಸರ್, ಆಗಿದೆ ಸರ್. ಆಗಿದೆಯಾ? ಒಂದು ಫಾರ್ಮರ್ ಆಗಬೇಕು ಅನ್ನೋ ಕನಸಿನಿಂದ, ಅಟ್ಲೀಸ್ಟ್ ರೈತ ಅಂತ ಅನ್ನಿಸ್ಕೊಳ್ಬೇಕು ಅನ್ನೋ ಕನಸಿನಿಂದ ಆರಂಭ ಮಾಡಿದ್ರೆ ಇವತ್ತು ಈ ವೇದಿಕೆವರೆಗೂ ನಿಮ್ಮನ್ನು ಕರ್ಕೊಂಡು ಬಂದಿದೆ ಅಂತ ಅಂದಮೇಲೆ ದೆರ್ ಇಸ್ ಸಮ್ ಸ್ಪಾರ್ಕ್ ಇನ್ ಯು, ದೆರ್ ಇಸ್ ಸಮಥಿಂಗ್ ಸ್ಪೆಷಲ್ ಇನ್ ಯು. ಸೊ ಈ ವೇದಿಕೆ ಬಗ್ಗೆ ಹೇಗೆ ಅನ್ನಿಸ್ತಾ ಇದೆ? ಇಲ್ಲಿವರೆಗೂ ಬರ್ತೀನಿ ಇಷ್ಟು ಬೇಗ ಅಂತ ಅನ್ನಿಸ್ತಾ ಇದೆಯಾ? ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದಾಗ ಏನು ಅನಿಸ್ತಿರ್ಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಸ್ಟಾರ್ಟ್ ಮಾಡೋಕ್ಕೆ ಲೈಕ್ ಒಂದು ಮೋಟಿವೇಶನ್ ಅಂದರೆ ಫ್ಯಾಮಿಲಿ ಪ್ಲಸ್ ನನ್ನ ಕಸಿನ್ಸ್ ಹೇಳ್ಬೇಕು. ಆ್ಯಕ್ಚುಲಿ ನನ್ನ ಕಸಿನ್ ಪ್ರಜ್ವಲ್ ಮತ್ತು ಮೋಹನ್ ಸ್ಟಾರ್ಟ್ ಮಾಡಿದಾಗ ಲೈಕ್ ಆ್ಯಸ್ ಅ ಲೈಕ್ ಸುಮ್ಮನೆ ಕುತ್ಕೊಂಡು ಡಿಸ್ಕಷನ್ ಮಾಡಿದಾಗ ಅವ್ರು ಕೊಟ್ಟಿದ್ದು ಮೋಟಿವೇಶನ್ ಇರ್ಬೋದು, ಲೈಕ್ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿದ ರೀಸನ್ ಅಂತಲೇ ನಾವು ಸ್ಟಾರ್ಟ್ ಮಾಡೋಕ್ಕಾಗಿತ್ತು. ಸೊ ಆವಾಗ ನಮ್ಗೆ ಈ ಥರ ಏನೇ ಒಂದು ಅಪ್ರಿಷಿಯೇಷನ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಈಗ ಸಿಗ್ತಿರೋ ಇನ್ನೂ ಖುಷಿ ಆಗುತ್ತೆ. ಇನ್ನೂ ಸ್ವಲ್ಪ ನ್ಯೂ ಯಂಗ್ಸ್ಟರ್ಸ್ಗೆ ಏನು ಪ್ರೋತ್ಸಾಹನ ಅಂತ ನಮಗೆ ಇನ್ನೂ ಜೋಶ್ ಬರ್ತದೆ ಮ್ಯಾಮ್. ಯಂಗ್ಸ್ಟರ್ಸ್ಗೆ ನಿಮ್ಮ ಮಾತುಗಳು, ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತಷ್ಟು ಪ್ರೇರಣೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಸೊ ರಘು ಸರ್ ಏನೋ ಕೇಳಬೇಕು ಅಂತಿದ್ರಿ? ಎಸ್ ಸರ್. ಇಲ್ಲಿ ಎಲ್ಲೋ ಒಂದು ಕಡೆ ಈ ಮಾನವ ಸಂಪನ್ಮೂಲ
ಹ್ಯೂಮನ್ ಕ್ಯಾಪಿಟಲ್ ಹೌದು. ಪರಿಣಾಮಕಾರಿಯಾಗಿ ಬಳಕೆ ಆಗ್ತಾ ಇದೆ. ಅವರು IT ಬ್ಯಾಕ್ಗ್ರೌಂಡ್ ಇದು ಬಂದಿದ್ದಾರೆ. IT ಅಂದ ತಕ್ಷಣ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ದಿನನಿತ್ಯ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುವ ಒಂದು ವಾತಾವರಣ. ಆದರೆ ಇಲ್ಲಿ ಪರಿಸರನೂ ಸಹ ಅವ್ರ ಜೊತೆಗೆ ಸೇರ್ಕೊಂಡಿದೆ. ಹಾಗಾಗಿ ಇದು ಒಂದು ರೀತಿಯ ಹೊಸ ಪ್ರಯೋಗ ನಮ್ಮ ಯುವಕರಿಗೆ. ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ಸೊ ಸಾಧಕರ ಕುರ್ಚಿ ತಮಗೋಸ್ಕರ ಕಾಯ್ತಾ ಇದೆ. ವಿಜಯ್ ಅವರೇ, ತಡ ಮಾಡೋದು ಬೇಡ, ಚಪ್ಪಾಳೆಗಳ ಮೂಲಕ ಇವತ್ತಿನ ನಮ್ಮ ರೈತ ರತ್ನದ ಸಾಧಕರ ಕುರ್ಚಿಯಲ್ಲಿ ವಿಜಯ್ ಅವರು. ಎಸ್, ನಿಮ್ಮ ಬಗ್ಗೆ ಸ್ವಲ್ಪ ನಮಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಹೇಳಿ. ಯಾವ ಊರಿನವ್ರು ನೀವು? ತಂದೆ ತಾಯಿ ಏನು ಮಾಡ್ತಾರೆ? ಸೊ ಬೇಸಿಕ್ಲಿ ನಮ್ಮ ಬಂದು ಲೈಕ್ ನಮ್ಮಪ್ಪ ಬಂದು ತಮಿಳ್ನಾಡಿಂದ, ಸೊ ಅಲ್ಲಿ ಯುಪುರಂ ಅಂತ ತಮಿಳ್ನಾಡಿಂದ. ಸೊ ನಮ್ಮಮ್ಮ ಬಂದು ಕರ್ನಾಟಕ, ಲೈಕ್ ಆನೇಕಲ್ಲಿಂದ ಬಂದಿದ್ದು. ಸೊ ನಾನು ಎಜುಕೇಷನ್ಗೋಸ್ಕರ ಅಲ್ಲಿ 5th ಆದಮೇಲೆ ಇಲ್ಲಿ 5th 6th ಇಲ್ಲಿ ಬಂದಿದ್ದು. ಆನೇಕಲ್ ಬಂದು ಶಿಫ್ಟ್ ಆದ್ವಿ ನಾವು. ಓದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫ್ರಮ್ 6th ಸ್ಟ್ಯಾಂಡರ್ಡಿಂದ ಇಂಜಿನಿಯರಿಂಗ್ವರೆಗೂ ಆನೇಕಲ್ಲೇ ಕಂಪ್ಲೀಟ್ ಮಾಡಿದ್ವಿ ನಾವು. ಸ್ಕೂಲ್ ಬಂದು ಆನೇಕಲ್ಲೇ ಮಾಡಿದ್ವಿ, ಕಾಲೇಜಲ್ಲೇ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ನಮ್ಮ ಅಪ್ಪ ಅಮ್ಮ ಲೈಕ್ ಬೋತ್ ಆರ್ ಫಾರ್ಮರ್ಸ್ ಫ್ಯಾಮಿಲಿ. ಆ್ಯಕ್ಚುಲಿ ಅಪ್ಪ ಏನು ಬೆಳೀತಾ ಇದ್ರು? ಫಾರ್ಮರ್ಸ್ ಅಂತಂದ್ರೆ ಏನು ಕೃಷಿ ಮಾಡ್ತಾ ಇದ್ರು? ಸೊ ಅವರು ಅಲ್ಲಿ ಲೈಕ್ ಫಸ್ಟ್ ಫಾರ್ಮಿಂಗ್ ಮಾಡ್ತಿದ್ದು ತಮಿಳ್ನಾಡಲ್ಲ ಆ್ಯಕ್ಚುಲಿ. ಸೊ ಅಲ್ಲಿ ಬಂದು ಅವರು ಲೈಕ್ ಗ್ರೌಂಡ್ ನಟ್ಸು ಮತ್ತೆ ಲೈಕ್ ಸೀಸನಲ್ ಕ್ರಾಪ್ಸ್. ಇಟ್ಸ್ ನಾಟ್ ಲೈಕ್ ಅಲ್ಲಿ ವಾಟರ್ ಇರ್ತಿರ್ಲಿಲ್ಲ. ಸೊ ಅದರಿಂದ ಇತ್ತು ಜಮೀನು? ಸೊ ಅಲ್ಲಿ ಒಂದು 10 acres ಇತ್ತು. 10 acres ಇತ್ತು. ಅಲ್ಲಿ ಓನ್ಲಿ ಸೀಸನಲ್ ಕ್ರಾಪ್ಸ್ ಮಾಡ್ತಾ ಇದ್ರು ಅವರು. ಚೈಲ್ಡ್ಹುಡ್ ಅಲ್ಲೆಲ್ಲ ಓಡಾಡ್ತಾ ಇದ್ರ ಗದ್ದೆ ತೋಟ? ಚಿಕ್ಕ ವಯಸ್ಸಲ್ಲಿ ಓಡ್ತೇವೆ. ನಾನು ಸ್ವಲ್ಪ ಲೈಕ್ ಲೇಟ್ ಬೋರ್ನ್ ಹೇಳ್ಬೇಕು. ನಮ್ಮ ಅಕ್ಕ ಮದುವೆ ಆದ್ಮೇಲೆ ನಾನು ಹುಟ್ಟಿದ್ದು. ಸೊ ಅದರಿಂದ ಸ್ವಲ್ಪ ಇದರಿಂದೆಲ್ಲ ಸೊ ಅದರಿಂದ ಸ್ವಲ್ಪ ಫಾರ್ಮಿಂಗ್ ಸ್ವಲ್ಪ ಕಮ್ಮಿ ಆಗೋಯ್ತು ನನಗೆ. ಸೊ ಅದಕ್ಕೆ ಲೈಕ್ ಅಂದರೆ ನಾನು ಬೆಳೀತಾ ಫಾರ್ಮಿಂಗ್ ಬಿಟ್ಬಿಟ್ರು. ಯಾಕಂದರೆ ಕಷ್ಟ. ಫಾರ್ಮಿಂಗ್ ಗೊತ್ತಲ್ಲ ನಿಮ್ಗೆ, ನಾರ್ಮಲ್ ಆಗಿ ಲೇಬರ್ ಇಂಟೆನ್ಸಿವ್ ಇರುತ್ತೆ, ಅವ್ರಿಗೂ ಏಜ್ ಆಗ್ತಿತ್ತು. ಸೊ ಅದಕ್ಕೆ ಫಾರ್ಮಿಂಗ್ ಕಮ್ಮಿ ಆಯಿತು. ಸ್ವಲ್ಪ ನಾನು ಈ ಕಡೆ ಶಿಫ್ಟ್ ಆಗಿಬಿಟ್ಟೆ. ಸೊ ಆಮೇಲೆ ಲೈಕ್ ಅವರು ನನ್ನ ಜೊತೆಲಿ ಶಿಫ್ಟ್ ಆಗೋದ್ರು ಆನೇಕಲ್ಗೆ. ಸೊ ಅವಾಗಿಂದನೂ ಇಲ್ಲಿ ಆನೇಕಲ್ಲೇ ಇದೆ. ಸೊ ಅವಾಗಿಂದ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಕೃಷಿ ಅಂತ ಅಂದರೆ ಏನಾದರೂ ಒಂದು ಮಾಡಬೇಕು, ಇವಾಗ ಇಲ್ಲಿ ಬರುವಂಥ ಟೆಕ್ನಾಲಜಿ ಜೊತೆಗೆ ಒಂದು ಯಂಗ್ಸ್ಟರ್ಸ್ಗೆ ಇನ್ಸ್ಪಿರೇಷನ್ ಆಗೋ ರೀತಿ ಏನೋ ಮಾಡಬೇಕು ಅಂದರೆ ಯು ಗಾಟ್ ಇನ್ ಟು ಪರ್ಲ್ ಕಲ್ಟಿವೇಷನ್. ಸೊ ವೆರಿ ಇಂಟ್ರೆಸ್ಟಿಂಗ್ ಐಡಿಯಾ. ಸೊ ಐಡಿಯಾ ಹೇಗೆ ಹೊಳಿತು, ಜೊತೆಗೆ ನಿಮ್ಮ ಜೊತೆ ಸೇರ್ಕೊಂಡಂಥ ನಿಮ್ಮ ಕಸಿನ್ ಗ್ರೂಪ್ ಎಲ್ಲರ ಬಗ್ಗೆನೂ ಮಾತಾಡೋಣದಕ್ಕೂ ಮುಂಚೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಒಂದು ಕಳೆಯನ್ನು ಕಟ್ಟೋದಕ್ಕೆ ಒಂದು ಮ್ಯೂಸಿಕ್ ಟೀಮ್ ನಮ್ಮ ಜೊತೆ ರೆಡಿ ಇದೆ. ನಿಮ್ಮ ಎಂಟರ್ಟೈನ್ಮೆಂಟ್ಗಾಗಿ, ಜೊತೆಗೆ ನಮ್ಮ ವೀಕ್ಷಕರ ಕಿವಿಯನ್ನು ತಂಪಾಗಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮ್ಯೂಸಿಕ್ ಟೀಮ್. ವೆಲ್ಕಮ್ ಮಾಡಿಬಿಡೋಣ. ನಮ್ಮ ಕರ್ನಾಟಕದ ಜನಪ್ರಿಯ ಜನಪದ ತಂಡ ಜೋಗಿಲ ಸಿದ್ದರಾಜು ಹಾಗೂ ಅವರ ತಂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ರೈತರತ್ನ ಕಾರ್ಯಕ್ರಮಕ್ಕೆ. ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸಡ್ಡೆ ಬಲಗೈಲಿ, ಬಂಗಾರದ ಸಡ್ಡೆ ಬಲಗೈಲಿ ಹಿಡ್ಕೊಂಡು, ಬಂಗಾರದ ಸಡ್ಡೆ ಬಲಗೈಲಿ ಹಿಡ್ಕೊಂಡು, ಹೊನ್ನ ಬಿತ್ಯಾರೋ ಹೊಳಿ ಸಾಲ, ಹೊನ್ನ ಬಿತ್ಯಾರೋ ಹೊಳಿ ಸಾಲ. ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಭೂಮಂಡಲವೆಲ್ಲ ನಡುಗೀತೋ, ಭೂಮಂಡಲವೆಲ್ಲ ನಡುಗೀತೋ, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸಡ್ಡೆ ಬಲಗೈಲಿ, ಬಂಗಾರದ ಸಡ್ಡೆ ಬಲಗೈಲಿ ಹಿಡ್ಕೊಂಡು, ಬಂಗಾರದ ಸಡ್ಡೆ ಬಲಗೈಲಿ ಹಿಡ್ಕೊಂಡು, ಹೊನ್ನ ಬಿತ್ತಾರೋ ಹೊಳಿ ಸಾಲ, ಹೊನ್ನ ಬಿತ್ತಾರೋ ಹೊಳಿ ಸಾಲ. ಆ ವರ್ಷ ಹಂಗಾಯ್ತು, ಈ ವರ್ಷ ಹಿಂಗಾಯ್ತು, ಆ ವರ್ಷ ಹಂಗಾಯ್ತು, ಈ ವರ್ಷ ಹಿಂಗಾಯ್ತು, ಮುಂದಿನ ವರುಷ
ವರುಷ ಬೆಳೆ ಬರಲು, ಮುಂದಿನ ವರುಷ ಬೆಳೆ ಬರಲು ನನ್ನ ಬಸವ, ಮುಂದಿನ ವರುಷ ಬೆಳೆ ಬರಲು ನನ್ನ ಬಸವ, ಕೊರಳಿ ಗುರುಗೆಜ್ಜೆ ತರುತ್ತೀನಿ ನಿನ್ನ, ಕೊರಳಿ ಗುರುಗೆಜ್ಜೆ ತರುತ್ತೀನಿ. ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡುಕೊಂಡು, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡುಕೊಂಡು, ಹೊನ್ನ ಬಿದ್ದಾರೋ ಹೊಳಿಸಾಲ, ಹೊನ್ನ ಬಿದ್ದಾರೋ ಹೊಳಿಸಾಲ. ಜೋಳದ ಹಣತೆ ಕಟ್ಟಿ ನಾಳೆಗೆ ತಿಂಗಳಾಯ್ತು, ಜೋಳದ ಹಣತೆ ಕಟ್ಟಿ ನಾಳೆಗೆ ತಿಂಗಳಾಯ್ತು, ಆನೆ ತುಳಿದಾರು ಸವೆಯಾವು, ಆನೆ ತುಳಿದಾರು ಸವೆದಿಲ್ಲ ನನ್ನ ಬಸವ, ಆನೆ ತುಳಿದಾರು ಸವೆದಿಲ್ಲ ನನ್ನ ಬಸವ, ಹೆಜ್ಜೆ ಇಟ್ಟಾರೆ ಸವೆದಾವು, ಹೆಜ್ಜೆ ಇಟ್ಟಾರೆ ಸವೆದಾವು. ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡುಕೊಂಡು, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡುಕೊಂಡು, ಹೊನ್ನ ಬಿದ್ದಾರೋ ಹೊಳಿಸಾಲ, ಹೊನ್ನ ಬಿದ್ದಾರೋ ಹೊಳಿಸಾಲ. ಆ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು, ಆ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು, ಅಪ್ಪ ಕಳಿಸಪ್ಪ ಹೊಸ ತೇರು, ಅಪ್ಪ ಕಳಿಸಪ್ಪ ಹೊಸ ತೇರು ಬರುವಾಗ, ಅಪ್ಪ ಕಳಿಸಪ್ಪ ಹೊಸ ತೇರು ಬರುವಾಗ, ಬಸವಣ್ಣನ ತೇರು ಹರಿದಾವೋ ನನ್ನ, ಬಸವಣ್ಣನ ತೇರು ಹರಿದಾವೋ. ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸಟ್ಟೆ ಬಲಗೈಲಿ, ಬಂಗಾರದ ಸಟ್ಟೆ ಬಲಗೈಲಿ ಹಿಡುಕೊಂಡು, ಬಂಗಾರದ ಸಟ್ಟೆ ಬಲಗೈಲಿ ಹಿಡುಕೊಂಡು, ಹೊನ್ನ ಬಿದ್ದಾರೋ ಹೊಳಿಸಾಲ, ಹೊನ್ನ ಬಿದ್ದಾರೋ ಹೊಳಿಸಾಲ, ಹೊನ್ನ ಬಿದ್ದಾರೋ ಹೊಳಿಸಾಲ, ಹೊನ್ನ ಬಿದ್ದಾರೋ ಹೊಳಿಸಾಲ. ಸೊ ವಿಜಯ್, ಎಂಜಾಯ್ ಮಾಡಿದ್ರಲ್ವಾ? ಸಾಂಗು ಸಖತ್ ಎನರ್ಜೆಟಿಕ್ ಆಗಿತ್ತು. ನಮ್ಮ ಕೃಷಿ ಅಂದ್ರೇನೆ ಹಾಗೆ, ಅವರು ಎಷ್ಟೇ ಕಷ್ಟ ನಷ್ಟ ಅಂತ ಹೇಳ್ತಾ ಇರ್ತೀವಲ್ಲ ನಾವು, ರೈತರಿಗೆ ಅಷ್ಟು ಕಷ್ಟ ನಷ್ಟ ಇದೆ ಅಂತ ಹಾಡು ಹೇಳ್ಕೊಂಡು ಆರಾಮಾಗಿ ಅವರ ಕೆಲಸನೇ ಇದು ಅಂತ, ಅವರ ಕೆಲಸದಲ್ಲಿ ಅವ್ರ ಖುಷಿ ಕಾಣ್ತಾ, ಅವರ ಭೂಮಿನ, ಅವರ ಹಸುಗಳನ್ನ, ಅದನ್ನೇ ದೇವರು ಅಂತ ಪೂಜಿಸ್ತಾ ಎಂಜಾಯ್ ಮಾಡ್ಕೊಂಡು ಇರ್ತಾ ಇದ್ರು. ಸೊ ಅವರು ಸರು ಕೂಡ ಹೇಳ್ತಾ ಇದ್ರು, ಇವಾಗ ಎಲ್ಲಿವರೆಗೂ ಬಂದ್ಬಿಟ್ಟಿದೆ ನಮ್ಮ ಕೃಷಿ ಅಂದರೆ ಮುತ್ತುಗಳನ್ನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಅಂತ. ಸೊ ನಿಮ್ಮ ಥರ ಯಂಗ್ಸ್ಟರ್ಸ್ ಬೇಕು. ಸೊ ನಿಮ್ಮ ಒಂದು ಗ್ರೂಪ್ ಸೇರಿಕೊಂಡು ಈ ಮುತ್ತುಗಳ ಕಲ್ಟಿವೇಶನ್ ಸ್ಟಾರ್ಟ್ ಮಾಡಿದ್ರಲ್ಲ, ಐಡಿಯಾ ಬಂದಿದಂತಹ ಒಂದು ಸಿಚುವೇಶನ್ ಬಗ್ಗೆ ಹೇಳಿ ನನಗೆ ಚಿಕ್ಕದಾಗಿ. ಸೊ ಲೈಕ್ ಆ್ಯಸ್ ಎಲ್ಲ ಫೌಂಡರ್ಸ್ ಸ್ಮಾಲ್ ಸ್ಟಾರ್ಟಪ್ಸ್ ಹೇಳೋ ಥರನೇ ನಾವು ಒಂದು ಟೀ ಅಂಗಡಿ ಕೂತ್ಕೊಂಡು ಡಿಸ್ಕಷನ್ ಬಂದಿದೆ. ಫಸ್ಟ್ ಬಿಸ್ನೆಸ್ ಮಾಡಬೇಕು ಅಂತ ಎಲ್ರಿಗೂ ಬಂದ ಡಿಸ್ಕಷನ್. ನಾವು ಅಂದ್ಕೊಂಡು ಟೀ ಕುಡಿತಾ ಮಾತಾಡ್ತೀವಿ, ಮನೆ ಮರಿತೀವಿ ಅಂತ.
ಬಟ್ ಅದರ ಡಿಸ್ಕಸ್ ಮಾಡ್ತಿದ್ವಿ ಏನೇನೋ ಮಾಡೋಣ ಅಂತ ನಾನು ಮತ್ತು 3 ಜನ, ನಾನು ನನ್ನ ಕಸಿನ್ ಪ್ರಜ್ವಲ್, ಮೋಹನ್ 3 ಜನ ಡಿಸ್ಕಸ್ ಮಾಡ್ಕೊಂಡು ಮತ್ತೆ ಹೋಗ್ಬಿಟ್ವಿ. ಲೈಕ್ ಆಮೇಲೆ ಇನ್ನೊಬ್ಬ ಕಸಿನ್ ಪ್ರಜ್ವಲ್ ಮತ್ತು ಅದು ಸೀರಿಯಸ್ ತೊಗೊಂಡು ಅವ್ನು ಫುಲ್ ರಿಸರ್ಚ್ ಮಾಡ್ತಾ ಡಿಫ್ರೆಂಟ್ ಲೈಕ್ ಮಾಡಿ ಬೇರೆ ಬೇರೆ ಬಿಸ್ನೆಸ್ ಪ್ಲಾನ್ಸ್ ಬಂತು. ಬಟ್ ಮತ್ತೆ ನಾವು ಡಿಸ್ಕಸ್ ಮಾಡೋ ಅನಿಸ್ತು ನಮಗೆ, ಓಕೆ ಯಾಕೆ ಬೇರೆ ಎಲ್ಲ ಬೇರೆ ಬಿಸ್ನೆಸ್ ಮಾಡೋದಕ್ಕಿಂತ ಲೈಕ್ ಆಸ್ ಅ ಕೆಫೆ ಓಪನ್ ಮಾಡೋದಾಗಿರ್ಬೋದು, ಬೇರೆ ಆ ಥರ ಮಾಡೋದ್ರಿಂದ ನಮಗೇನು ಅಷ್ಟೊಂದು ನಮಗೆ ಜೋಶ್ ಬರ್ತಿಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಸೊ ಎಲ್ಲ ಸಿನ್ಸ್ ನಾವೆಲ್ಲರೂ ಫಾರ್ಮರ್ಸ್ ಬ್ಯಾಕ್ಗ್ರೌಂಡ್ ಬಂದಿರೋದ್ರಿಂದ, ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಬಂದಿರೋದ್ರಿಂದ ಅಗ್ರಿಕಲ್ಚರ್ ಏನಾದರೂ ಮಾಡೋಣ ಅಂತ ಡಿಫ್ರೆಂಟ್ ಫಾರ್ಮಿಂಗ್ ಹುಡುಕ್ತಾ ಇದ್ವಿ. ಲೈಕ್ ಹೈಡ್ರೋಪೋನಿಕ್ ಫಾರ್ಮಿಂಗ್ ಇರ್ಬೋದು, ಪಾಲಿಹೌಸಸ್ ಇರ್ಬೋದು, ಅಂದರೆ ಲೈಕ್ ಡಿಫ್ರೆಂಟ್ ಫ್ರಮ್ ನಾರ್ಮಲ್ ಸೀಸನ್ ಕ್ರಾಪ್ಸ್ ಥರ ಹುಡುಕ್ತಾ ಇದ್ದಾಗ ಇದನ್ನ ಪರ್ಲ್ ಫಾರ್ಮಿಂಗ್ ಮಾಡ್ಬೋದು ಅಂತ ಪ್ರಜ್ವಲ್ ಸಜೆಸ್ಟ್ ಮಾಡಿದೆ. ಆ್ಯಕ್ಚುಲಿ ಅವರು ಸ್ವಲ್ಪ ಯೂಟ್ಯೂಬಲ್ಲಿ ನೋಡ್ತಾ, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಹೊಸ ಡಿಫ್ರೆಂಟ್ ಆಗಿತ್ತು. ಪ್ಲಸ್ ಲೈಕ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರ್ತಿತ್ತು ನಮಗೆ. ಲೈಕ್ ಬೇರೆ ನಾರ್ಮಲ್ ಕ್ರಾಪ್ ಅಂದರೆ ನಮಗೆ ಪರ್ಲ್ ಫಾರ್ಮ್ ಮಾಡ್ಬೋದು ಅಂತ ನಮ್ಗೆ ಐಡಿಯಾನೇ ಇರಲಿಲ್ಲ, ಕಲ್ಟಿವೇಟ್ ಮಾಡೋದು ಐಡಿಯಾ ಇರಲಿಲ್ಲ. ಸೊ ಅವ್ನು ಹೇಳ್ತಾ ನಮಗೂ ಒಂಥರ ಇಂಟ್ರೆಸ್ಟ್ ಬಂತು, ಓಕೆ ಪರ್ಲ್ಸ್ ಗ್ರೋ ಮಾಡ್ಬೋದಾ ಆ ಥರ ಸ್ವಲ್ಪ ಲೈಕ್ ಒಂದೊಂದು ಸ್ಟೆಪ್ ಸ್ಟಾರ್ಟ್ ಆಗಿದೆ. ಆಮೇಲೆ ಅದನ್ನ ಕಂಟಿನ್ಯೂಷನ್ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಎಷ್ಟು ವರ್ಷ ಡಿಸ್ಕಷನ್ಗೂ ಮತ್ತೆ ಅದನ್ನ ನೀವು ಇದಕ್ಕೆ ತರೋದಕ್ಕೂ, ಜಾರ್ಗೆ ತರೋದಕ್ಕೂ ಎಷ್ಟು ಟೈಮ್ ತಗೊಂಡ್ರಿ ನೀವು? ಸೊ ಪ್ರಿಪ್ರೇಷನ್ ಟೈಮಲ್ಲಿ ಒಂದು 6 months ಆಯಿತು. ಬಟ್ ಅದೇ ಇನಿಷಿಯಲ್ ಟೈಮಲ್ಲಿ ಎಫರ್ಟ್ಸ್ ಕೊಟ್ಟು ಜಾಸ್ತಿ ಪ್ರಜ್ವಲ್ ಆ್ಯಕ್ಚುಲಿ ಅವ್ರು ಹೋಗಿ ಫಾರ್ಮಿಂಗ್ ಮಾಡಬೇಕು. ಪಲ್ ಫಾರ್ಮಿಂಗ್ ನಮ್ಮ ಸೈಡಲ್ಲಿ ಎಲ್ಲೂ ಇಲ್ಲ, ನಮ್ಮ ಸೌತಲ್ಲಿ ಯಾರೂ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ. ಸೊ ಪಲ್ ಫಾರ್ಮಿಂಗ್ ಐಡಿಯಾನೇ ಇರಲಿಲ್ಲ. ಸೊ ಯೂಟ್ಯೂಬಲ್ಲಿ ನೋಡಿದ್ರೆ ಯಾರು ಇನ್ಫಾರ್ಮೇಷನ್ ಕೊಡೋರೇ ಇರಲಿಲ್ಲ. ಬೇಸಿಕ್ ಪರ್ಲ್ ಅಂದಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಹೈದರಾಬಾದ್ ಪರ್ಲ್ಸ್ ಅಂತಾನೆ. ಹೌದು ಮೇಡಮ್, ಅದೇ ಇವಾಗ ಬರೋದು. ಬಟ್ ಕರ್ನಾಟಕದಲ್ಲಿ ನೋಡಿ ಪರ್ಲ್ ಬೆಳೆ. ಹೈದರಾಬಾದ್ ಮುತ್ತು ಏನು ಗೊತ್ತಾ? ಹೈದರಾಬಾದ್ ನಲ್ಲಿ ಮುತ್ತು ಬೆಳೆಯೋದಿಲ್ಲ, ಮಾರುಕಟ್ಟೆ ಮಾತ್ರ. ಅದು ನಿಜಾಮ್ ಶಾಹಿ ಕಾಲದಿಂದ ಅಲ್ಲೊಂದು ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಟ್ಟಿರಿಂದ ಅದು ಮುತ್ತಿಗಾಗಿ ಪ್ರಸಿದ್ಧಿ ಆಗಿದೆ ಹೈದರಾಬಾದ್ಗೂ ವಿದೇಶಿಗಳಿಂದ ಮುತ್ತು ಬರ್ತಾ ಇದೆ. ಹೌದು ಸರ್, ಹೌದು. ಬೇಡಿಕೆ ಇದೆ, ನಮ್ಮಲ್ಲಿ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ. ಅದಕ್ಕಾಗಿ ಇಂಪೋರ್ಟ್ ಮಾಡ್ತಾ ಇದೀವಿ. ಬಟ್ ಬಹುಶಃ ಇವತ್ತಿನ ಸಂಚಿಕೆ ನೋಡೋರ್ಗೆ ತುಂಬಾ ಜನ ಯಂಗ್ಸ್ಟರ್ಸ್ಗೆ ಮತ್ತಿನ್ನೊಂದು ವಿಚಾರ ಅಂತ ಅಂದ್ರೆ, ಅಷ್ಟೊಂದು ಇವರು ನೋಡಿದ್ರೆ ಇವರು ಹಿ ಈಸ್ ವರ್ಕಿಂಗ್ ಇನ್ MNC ಸರ್. ಅಂದರೆ ಅಷ್ಟು ಸಮಯ, ಅಂದರೆ ಡೇ ಆ್ಯಂಡ್ ನೈಟ್ ಸಮಯ ಕೊಡೋ ಅವಶ್ಯಕತೆ ಇಲ್ಲ. ವಿ ಗಾಟ್ ಟು ಸ್ಟಾರ್ಟ್ ವಿತ್ ಅಲ್ಲ, ಎಲ್ಲ ಯಂಗ್ಸ್ಟರ್ಸು ದೇ ಕ್ಯಾನ್ ಡೆಫಿನೆಟ್ಲಿ ಗೋ ಅಹೆಡ್ ವಿತ್ ದಿಸ್ ಅಂತ. ಸೊ ಇಷ್ಟೊಂದು ಸಪೋರ್ಟಿವ್ ಆಗಿ ಇಬ್ಬರು ಸೇರ್ಕೊಂಡು ಮಾಡಿದ್ದು, ಇದು ಬೇಸಿಕ್ ಐಡಿಯಾ ಮಾಡಬಹುದು ಅಂತ ನಿಮ್ಮಲ್ಲಿ ಹುರಿದುಂಬಿಸಿದ್ದೆ ಪ್ರಜ್ವಲ್ ಅವರು. ಸೊ ಅವರು ಅವ್ರ ಫ್ಯಾಮಿಲಿ ಕೂಡ ಬಂದಿದ್ದಾರೆ ಇವತ್ತು. ಸೊ ಕರೆದು ಬಿಡೋಣ ವೇದಿಕೆ ಮೇಲೆ. ಎಸ್, ಪ್ರಜ್ವಲ್ ಹಾಗೂ ಅವರ ವೈಫ್ ಕೂಡ ಬಂದಿದ್ದಾರೆ. ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆ ರಾಧಾ. ಓಕೆ, ಪ್ರಜ್ವಲ್ ಹಾಗೂ ರಾಧಾ ಅವರು. ಸೊ ಹೇಳಿ ಪ್ರಜ್ವಲ್, ಯೂಟ್ಯೂಬಲ್ಲಿ ನೀವೇ ಅಂತೆ ನೋಡಿದ್ದು, ಇದೊಂದು ಮಾಡೋಣ ಅಂತ ವಿಜಯ್ ಅವ್ರಿಗೆ ಐಡಿಯಾ ಕೊಟ್ರಿ. ಸೊ ಇಬ್ಬರೂ ಸೇರಿ ಇವತ್ತು ಯಶಸ್ವಿಯಾಗಿ ಪರ್ಲ್ ಕಲ್ಟಿವೇಶನ್ನ ಮಾಡ್ತಾ ಇದ್ದೀರಾ. ಸೊ ಯೂಟ್ಯೂಬಲ್ಲಿ ಇವಾಗ ನಾವು ಸುಮಾರು ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ, ಯೂಟ್ಯೂಬನ್ನು ನೋಡಿ ಎಷ್ಟೋ ಜನ ಒಂದು ರಾಂಗ್ ಐಡಿಯಾಸ್ನ ಯೂಸ್ ಮಾಡಿ ಇನ್ನು ಕೈಯಿಂದ ಎಲ್ಲ ನಷ್ಟ ಆಗೋ ರೀತಿ ಮಾಡ್ಕೊಂಡು ಅಂಥವ್ರು ಇದ್ದಾರೆ. ಸೊ ಯೂಟ್ಯೂಬಲ್ಲಿ ಡಿಜಿಟಲಲ್ಲಿ ನೀವು ನೋಡಿದ್ದಕ್ಕೂ ಮಾಡೋಕ್ಕೆ ಆರಂಭ ಮಾಡೋದಾಗಿದ್ದಾನು. ಸೊ ಚಾಲೆಂಜಸ್ ಅಂತ ಬಂದೇ ಬರುತ್ತಲ್ಲ. ಸೊ ಇಬ್ಬರೂ ಸೇರಿ ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರಿ ಹೇಳಿ. ವಿಜಯ್ ಹೇಳಿದ ಥರ ನಾವು ರಿಸರ್ಚ್ ಮಾಡಿದಾಗ ನಾನು ಈ ಬ್ಲೂ ರೆವಲ್ಯೂಷನಲ್ಲಿ ನೋಡಿದೆ, ಪರ್ಲ್ ಫಾರ್ಮಿಂಗ್ ಬಗ್ಗೆ ಮೆನ್ಷನ್ ಮಾಡಿದ್ರು. ಸೊ ವಿಜಯ್ ಅವ್ರು ಹೇಳಿದ ಥರ ನಮ್ಮ ಫ್ಯಾಮಿಲಿ ಫಾರ್ಮಿಂಗ್ ಬ್ಯಾಕ್ಗ್ರೌಂಡಿಂದ ಇರೋದ್ರಿಂದ ಫಾರ್ಮಿಂಗ್ ರಿಲೇಟೆಡ್ ಏನಾದರೂ ಸ್ಟಾರ್ಟ್ ಮಾಡೋಣ ಅಂತ ಸರ್ಚ್ ಮಾಡಿದಾಗ ಈ ಪರ್ಲ್ ಫಾರ್ಮಿಂಗ್ದು ಗೊತ್ತಾಗಿದ್ದು. ಸೊ ಇನಿಷಿಯಲ್ ಲ್ಯಾಂಡ್ ಬೇಕಿತ್ತಲ್ವ ಮಾಡೋಕ್ಕೆ. ಸೊ ಅದಕ್ಕೆ ನಮ್ಮ ಕಸಿನ್ ವಿಜಯ್ನ ಡಿಸ್ಕಸ್ ಮಾಡಿದೆ ಅವ್ರ ಜೊತೆ, ಈ ಥರ ಮಾಡ್ಬೋದು ಅಂತ. ಸೊ ನಮ್ಮ ಚಿಕ್ಕಪ್ಪದ ಲ್ಯಾಂಡ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿ ವಾಟರ್ ಲೈಕ್ ಹೆಂಗೆ ಅರೇಂಜ್ ಮಾಡೋದು, ಇದು ಸೆಟಪ್, ಪರ್ಲ್ ಫಾರ್ಮಿಂಗ್ ಸೆಟಪ್ ಇದೆಲ್ಲ ಅಷ್ಟೊಂದು ಐಡಿಯಾ ಇರಲಿಲ್ವಲ್ಲ. ಸೊ ನಾವು ಉತ್ತರ ಪ್ರದೇಶ, ಒರಿಸ್ಸಾ ಅಲ್ಲೆಲ್ಲ ಹೋಗ್ಬಿಟ್ಟು ರಿಸರ್ಚ್ ಮಾಡಿದ್ವಿ ಇದ್ರ ಬಗ್ಗೆ. ಇದು ಮಾಡಿಬಿಟ್ಟು ಇಲ್ಲಿ ಬಂದು ಇಂಪ್ಲಿಮೆಂಟ್ ಮಾಡೋಕ್ಕೆ ಬಂದ್ವಿ. ಬಟ್ ಬಿಕಾಸ್ ನಾವು ಫಾರ್ಮಿಂಗ್ ಮಾಡಿ ಅಭ್ಯಾಸ ಇಲ್ಲ. ಸೊ ಬಿಕಾಸ್ IT ಜಾಬ್, ಕಂಪ್ಯೂಟರಲ್ಲೇ ಕುತ್ಕೊಂಡಿರೋದು. ಸೊ ಇಲ್ಲಿ ಬಂದಾಗ ರಿಯಾಲಿಟಿ ಸ್ವಲ್ಪ ಕಷ್ಟ ಇತ್ತು. ಅದು ಬಿಸಿಲು ಓಕೆ, ಒಂದು ಸ್ವಲ್ಪ ಹೊತ್ತಿಗೆ ಏನು ಗೊತ್ತಾಗ್ತಿರ್ಲಿಲ್ಲ, ಜಾಸ್ತಿ ಹೊತ್ತು ಹೌದು. ಸೊ ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನಮಗೂ. ಬಿಕಾಸ್ ನಮ್ಮದು ಅನ್ಲಿಮಿಟೆಡ್ ಬಜೆಟ್ ಇತ್ತು, ಇದ್ರಲ್ಲಿ ಟ್ರೈ ಮಾಡೋಣ ಅಂತ. ಸೊ ಆವಾಗ ಲೇಬರ್ ಎಲ್ಲ ಜಾಸ್ತಿ ತರ್ಸೋಕ್ಕಾಗಲ್ಲ, ನಾವು 3 ಜನನೇ ಸೇರ್ಕೊಂಡು ಮಾಡಿ, ನಮ್ಮ ಫ್ಯಾಮಿಲಿ ಅವ್ರ ಹತ್ರ ಎಲ್ಲ ಹೆಲ್ಪ್ ತಗೊಂಡು ಇದೆಲ್ಲ ಮಾಡಿದ್ದು. ಸೊ ಚಾಲೆಂಜಸ್ ಅನ್ನೋದು ಆ ಥರ ಇತ್ತು ಮೇಡಮ್. ಸೊ ರಾಧಾ ಅವರೇ, ನೀವು ಹೇಳಿ, ನಿಮ್ಮ ಹಾಗೂ ಪ್ರಜ್ವಲ್ ಪರಿಚಯ ಹೇಗಾಯಿತು? ಎಸ್ಪೆಷಲಿ ಒಂದು ಬಿಸ್ನೆಸ್ಗಂತ ಬಂದಾಗ ಎಷ್ಟು ಜಗಳ ಆಡ್ತಾ ಇದ್ರಿ? ಹೇಳ್ದಂಗೆ ನಂದು ಪ್ರಜ್ವಲ್ ಅವ್ರದ್ದು ಪರಿಚಯ ಕಾಲೇಜಿಂದ ಶುರುವಾಗಿದ್ದು. ಸೊ ಆವಾಗಿಂದನೇ ಈ ಡಿಸ್ಕಷನ್ಸ್ ತುಂಬ ನಡೀತಿತ್ತು. ಲೈಕ್ ಅವರು ಒಂದು ಆಂಟರ್ಪ್ರನರ್ ಆಗಿ ಏನಾದರೂ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು. ಯಾವಾಗ ನೋಡಿದ್ರು ರಿಸರ್ಚ್ ಮಾಡೋದು, ಇಲ್ಲ ಏನು ಬಿಸ್ನೆಸ್ ಮಾಡ್ಬೋದು ಅನ್ನೋದು ಥಾಟ್ ಪ್ರೊಸೆಸ್ ಅವ್ರದ್ದಿತ್ತು. ಸೊ ಆವಾಗಿಂದ ಗೊತ್ತಿದೆ ಅವ್ರದ್ದು ಹೆಂಗೆ, ಏನು ಬಿಹೇವಿಯರ್, ಹೆಂಗೆ ಥಿಂಕ್ ಮಾಡ್ತಾರೆ ಅನ್ನೋ ಒಂದು ಪರಿಚಯ ನನಗಿದೆ. ಸೊ ಅದಾದಮೇಲೆ ಮದುವೆ ಆಗೋಕ್ಕೆ ಮುಂಚೆ ಫಸ್ಟ್ ಪ್ರಾಜೆಕ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದು. ಆವಾಗ ಹೋಗಿ ವಿಸಿಟ್ ಮಾಡೋದಾಗಲಿ, ತೋಟ ಅದೆಲ್ಲ ನೋಡೋದಾಗಲಿ ಇರ್ತಿತ್ತು. ಅಷ್ಟು ಹೆಲ್ಪ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಿಫೋರ್ ಮ್ಯಾರೇಜ್.
ಫಸ್ಟ್ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆದಾಗ ಇವರು ಸೆಕೆಂಡ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋ ಡಿಸ್ಕಷನ್ ನಡೀತಿತ್ತು. ಆವಾಗ ನಮ್ಮ ಮದುವೆ ಕೂಡ ಆಯಿತು ಅದೇ ಸಮಯದಲ್ಲಿ. ಸೊ ಮದುವೆ ಆದಮೇಲೆ ಸೆಕೆಂಡ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಾಗ ಇನ್ನು ನನ್ನ ಅಲ್ಲಿ ಹೋಗಿ ಇನ್ವಾಲ್ವ್ ಆಗೋ ಅಷ್ಟು ನನಗೆ ಟೈಮ್ ಸಿಕ್ತು. ಸೊ ಅಲ್ಲಿ ಹೋಗಿ ಎವ್ರಿ ಡೇ ಇವರಿಬ್ಬರೂ ಆಗಲಿ ಆ ಬಿಸಿಲಲ್ಲಿ ಕಷ್ಟಪಡೋದು ಎಲ್ಲನೂ ನೋಡ್ತಿದ್ವಿ. ಸೊ ನಮ್ಮ ಫ್ಯಾಮ್ಲಿಯಾಗಿ ನಾವು ಹೋದ್ವಿ, ಅಲ್ಲಿ ಹೋಗಿ ಹೆಲ್ಪ್ ಮಾಡಿ ಈ ಥರ ನೋಡುವಾಗ. ಸೊ ಜಗಳ ಅಂತ ನೀವು ಕೇಳಿದ ಪ್ರಶ್ನೆಗೆ ಜಗಳ ಅಂತ ಏನೂ ಆಗಿಲ್ಲ, ಬಿಕಾಸ್ ಅವ್ರು ಗೊತ್ತಿತ್ತು ನನಗೆ ಅವ್ರು ಹೆಂಗೆ ಥಿಂಕ್ ಮಾಡಿರ್ತಾರೆ ಅಂತ. ಬಟ್ ಆ್ಯಕ್ಚುಲಿ ಮೋರ್ ದೆನ್ ದಟ್ ನಾನು ಅವ್ರು ತುಂಬ ಗರ್ವ ಆಯಿತು ಅವ್ರ ಮೇಲೆ, ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದಿತ್ತು. ಅವರು ಆಲೋಚನೆ ಲೈಕ್ ಬೇರೆ ರೈತರಿಗೂ ಸಹಾಯ ಆಗಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಅದರಿಂದ ನನಗೆ ತುಂಬ ಖುಷಿಯಾಗಿ. ಎಷ್ಟು ಮುತ್ತುಗಳ ಸೆಟ್ ತಂದ್ಕೊಟ್ಟಿದ್ದಾರೆ ನಿಮಗೆ? ಅವರೇ ಮಾಡಿದ ಮುತ್ತುಗಳಲ್ಲಿ ಜ್ಯುವೆಲ್ರಿ ಮಾಡಿಸಿದಾರ? ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಅದು ಬಿಟ್ಟು ನಾವು ಬಿಸ್ನೆಸ್ ಅಂತ ಮಾಡಬೇಕಲ್ಲ, ಎಲ್ಲ ಹೆಂಡತಿಗೆ ತಂದ್ಕೊಟ್ಬಿಟ್ರೆ ಏನ್ ಮಾಡೋದು? ಬೇರೆ ವರ್ಕ್ ಏನ್ ಮಾಡ್ತಾರೆ? ನಾನು ಆಡಿಟ್ ಫಾರ್ಮಲ್ಲಿ ಇಂಟರ್ನಲ್ ಆಡಿಟ್ ಆಗಿ ಇದ್ದೇನೆ. ನೀವು ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀರಿ, ಪ್ರಜ್ವಲ್ ಅವರು ಮತ್ತೆ ಅವರು ಮಾಡಿದ, ನಾನು ಆಕ್ಸೆಂಚರಲ್ಲಿ ಆಡಿಟ್ ಡಿಪಾರ್ಟ್ಮೆಂಟ್ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀರಿ. ವಿಜಯ್ ಅವ್ರ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ ನಿಮ್ಮ ಮೂಲ ವೃತ್ತಿಯನ್ನ ನೀವೆಲ್ಲ ಮಾಡ್ಕೊಂಡು ಇದನ್ನೊಂದು ಮತ್ತೆ ಹೆಚ್ಚುವರಿಯಾಗಿ 3 ಜನ ಸೇರಿ ಮಾಡ್ತಾ ಇದ್ರಿ ಅಂತ ಆಯ್ತು. ಹೌದು ಸರ್. ಇದಕ್ಕೆ ಪೂರ್ಣ ಪ್ರಮಾಣದ ಸಮಯ ವಿನಿಯೋಗ ಮಾಡ್ಬೇಕಂತಿಲ್ವಾ? ನಾವು ಸ್ಟಾರ್ಟ್ ಮಾಡಿದಾಗ ಆ ರೀಸನಿಂದನೇ ಪರ್ಲ್ ಫಾರ್ಮಿಂಗ್ನ ಸೆಲೆಕ್ಟ್ ಮಾಡಿದ್ವಿ. ಬಿಕಾಸ್ ಅದೆಷ್ಟು ಸಕ್ಸಸ್ಫುಲ್ ಆಗಿರುತ್ತೆ ಇಲ್ಲ ಅಂತ ಗೊತ್ತಿರಲಿಲ್ಲ ನಮಗೂ. ಸೊ ಜಾಬ್ ಇನ್ಕಮು ಬೇಕಿರುತ್ತೆ, ಬಿಕಾಸ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋಕ್ಕೆ. ಸೊ ವಿತ್ ಜಾಬ್ ಇದು ಮಾಡೋಕ್ಕಾಗುತ್ತೆ ಅಂತ ಗೊತ್ತಾಯ್ತು. ಲೈಕ್ ವೀಕೆಂಡ್ಸ್ ಮಾತ್ರ ಹೋಗಿ ನಾವು ಫುಲ್ಲಾಗಿ ಡೆಡಿಕೇಟ್ ಮಾಡಿದ್ರೆ ಇದು ಮಾಡ್ಬೋದು. ಫುಲ್ ಟೈಮ್ ಎವ್ರಿ ಡೇ ನಾವು ಹೋಗ್ಬೇಕು ಅನ್ನೋದಿಲ್ಲ. ಅಂತ ಹೇಳಿದ್ರೆ ನನ್ನ ಪ್ರಶ್ನೆ ಅಂದ್ರೆ ಈಗ ನಿಮ್ಗೆಲ್ರಿಗೂ ಒಂದೊಂದು ಆದಾಯದ ಮೂಲ ಇದೆ, ಅಲ್ಲಿಂದ ತಂದೇನೋ ಸ್ವಲ್ಪ ಬಂಡವಾಳ ಹಾಕಿ ಇದನ್ನೇನೋ ಒಂದು ಮಾಡ್ತಾ ಇದ್ದೀರಾ, ನಿರ್ವಹಣೆ ಮಾಡ್ತಾ ಇದ್ದೀರಾ. ಸಂಪೂರ್ಣವಾಗಿ ಇದನ್ನೇ ಕೃಷಿ ಮಾಡಿಕೊಂಡು ಜೀವನಾಂಶವನ್ನು ಗಳಿಸುವಂತ ನಿಮ್ಗೆ ಅನಿಸ್ತದ? ಹಾಂ ಸರ್, ಫುಲ್ ಟೈಮ್ ಮಾಡ್ಬೋದು. ಬಟ್ ಇದರಲ್ಲಿ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಬೇಕಿದೆ. ನಾವು ಸ್ಟಾರ್ಟ್ ಮಾಡಿರೋದು ಒಂದು ಬೇಸಿಕ್ ಲೆವೆಲಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹಾಕಿ ಇದರಲ್ಲೇ ಇನ್ನೂ ರಿಸರ್ಚ್ ಮಾಡಿ ಬೇರೆ ಥರ ಹೈ ಕ್ವಾಲಿಟಿ ಪರ್ಲ್ಸು ಮಾಡ್ಬೋದು. ಅದಕ್ಕೆ ಬೇರೆ ನ್ಯೂಕ್ಲಿಯಸ್ ತರಿಸ್ಬೇಕು, ಅದನ್ನ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಅದನ್ನ ಟೈಮ್ ಕನ್ಸ್ಯೂಮಿಂಗು ಇರುತ್ತೆ. ಸೊ ಅದು ಬಂದ್ಬಿಟ್ಟು ಇನ್ನೂ ರಿಸರ್ಚ್ ಮಾಡಿ ಮಾಡಬೇಕು. ಬಿಕಾಸ್ ಇದು 1.5 year ಆಗುತ್ತೆ ಒಂದು ಕ್ರಾಪ್ ಮುಗಿಸೋಕ್ಕೆ. ಅಂದ್ರೆ ಉತ್ಪಾದನಾ ವಿಧಾನದ ಮೇಲೆ ಮುತ್ತಿನ ಗುಣಮಟ್ಟ ನಿರ್ಧಾರ ಆಗ್ತದೆ. ಅಲ್ಲ, ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು ಮುತ್ತು ರೂಪುಗೊಳ್ಳಿಕ್ಕೆ ಕನಿಷ್ಠ 2 ವರ್ಷ ಬೇಕಲ್ವಾ? ಮಿನಿಮಮ್ 18 months ಸರ್, ಬಟ್ 22 to 24 months ಒಳ್ಳೆ ಕ್ವಾಲಿಟಿ ಬರುತ್ತೆ. ಅಲ್ಲಿ ತನಕ ನೀವು ಏನು ಆದಾಯ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಇಲ್ಲ ಸರ್, ಮಾಡೋಕ್ಕಾಗಲ್ಲ. ಆದರೂ ನೀವು ಆಗಾಗ ಹೋಗ್ಬೇಕಾಗತ್ತೆ, ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹೌದು ಸರ್, ಎವ್ರಿ ವೀಕ್ ಅದು ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು. ಅದೇ ಇದರಲ್ಲಿ ಪ್ರಾಬ್ಲಮ್. ಬಿಕಾಸ್ 24 months ಇದೆ, ಅಷ್ಟರಲ್ಲಿ ನಮಗೇನು ಇನ್ಕಮ್ ಬರ್ತಾರಲ್ಲ. ಸೊ 18-24 monthsಗೆ ಕನ್ಸಿಸ್ಟೆಂಟ್ ಆಗಿ ಹೋಗಿ ವರ್ಕ್ ಮಾಡಿದ್ರೆ ಇದ್ರಲ್ಲಿ ರಿಸಲ್ಟ್ ಬರುತ್ತೆ. ಒಂದು 5-6 months ಆದಮೇಲೆ ಇಂಟ್ರೆಸ್ಟ್ ಹೋಗ್ಮೇಲೆ ಇದು ಬಿಟ್ಟರೆ ಇದ್ರಲ್ಲಿ ಹೆಂಗಂದ್ರೆ ಅದು ಮಾರ್ಟಾಲಿಟಿ ಆಗುತ್ತೆ, ಮಸಲ್ ಸತ್ತೋಗುತ್ತೆ. ಸೊ ಅವಾಗ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಮಾರ್ಟಾಲಿಟಿ ನೋಡಲಿಕ್ಕೆ ನೀವು ಆಗಾಗ ಹೋಗಬೇಕು. ಹೌದು ಸರ್, ಮಾರ್ಟಾಲಿಟಿ ನೋಡೋಕ್ಕೆ, ಮತ್ತು ವಾಟರ್ ಕರೆಕ್ಟ್ ಆಗಿದೆಯಾ, pH ಲೆವೆಲ್, ಅಮೋನಿಯಾ, TDS ಇದೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಸೊ ಆ ಥರ ರೀಸನ್ಸ್ಗಾಗಿ ಹೋಗಬೇಕಾಗುತ್ತೆ. ಫುಡ್ ಹಾಕಬೇಕು ಅದಕ್ಕೆ. ಸೊ ನಾವು ಅದು ನ್ಯಾಚುರಲ್ ಆಗಿ ಗ್ರೋ ಮಾಡೋ ಫುಡ್ ನಾವು. ಸೊ ಅದು ಇದು ಇವತ್ತಿಟ್ಟರೆ 3 ದಿವಸ ಆದಮೇಲೆ ಫುಡ್ ರೆಡಿ ಆಗುತ್ತೆ. ಸೊ ಅದು ಹೋಗಿ ಹಾಕೋದು. ಸೊ ಈ ಥರ ವರ್ಕ್. ಏನು ಫುಡ್ ಹಾಕ್ತೀರಿ ನೀವು ಸರ್? ಫುಡ್ ಬಂದ್ಬಿಟ್ಟು ಇದು ರೈಸ್ ಬ್ರಾನ್, ಅಕ್ಕಿ ತೌಡು, ಮತ್ತು ಮಸ್ಟರ್ಡ್ ಕೇಕು. ಸಗಣಿ ಹಾಕಲ್ವ? ಸಗಣಿ ಹಾಕ್ತೀವಿ ಸರ್, ಬಟ್ ಸಗಣಿ ಹೆಂಗಂದ್ರೆ ಅದು ವೆಟ್ ಆಗಿದ್ರೆ ಅಮೋನಿಯಾ ಜಾಸ್ತಿ ಬರುತ್ತೆ ಅದರಲ್ಲಿಂದ. ಸೊ ಅದನ್ನ ಡ್ರೈ ಮಾಡಿ ಒಂದು 3 ದಿವಸ ಇಟ್ಟು ಫುಲ್ ಪೌಡ್ರ್ ಮಾಡಿಬಿಟ್ಟು ಆಮೇಲೆ ಹಾಕ್ಬೋದು. ಸೊ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಅದರಲ್ಲಿಂದ ಅಮೋನಿಯಾ ಬಂದಾಗ ಇದಕ್ಕೆ ಮಾರ್ಟಾಲಿಟಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಮೇಲೆ ಪಾಚಿ, ಆಲ್ಗೆ ಅಂತ ಇರುತ್ತಲ್ಲ, ಆಲ್ಗೆ ಪಾಚಿ ಅಂತ ಹೇಳ್ತೀವಲ್ಲ. ಹೌದು ಸರ್, ಅದು ಕೂಡ ಇದ್ರದ್ದು ಆಹಾರ ಅಂತ ಕೇಳಿದ್ದೀನಿ. ಪ್ಲಾಂಕ್ಟಾನ್ಸ್ ಅನ್ನೋದು ಪಾಚಿ, ಇದು ಅದೇ ತಿನ್ನೋದು ಮಸಲ್ಸು. ಸೊ ಅದು ನಾವು ಈ ಐಟಮ್ಸ್ ಎಲ್ಲ ಇದು ಗ್ರೌಂಡ್ನಟ್ ಕೇಕು, ಮಸ್ಟರ್ಡ್ ಕೇಕು, ರೈಸ್ ಬ್ರಾನು, ಈಸ್ಟು ಇದೆಲ್ಲ ಒಂದು ಮೂಟೆಯಲ್ಲಿ ಹಾಕಿ ಒಂದು ಡ್ರಮ್ಮಲ್ಲಿ ಹಾಕಿ ಇಟ್ಬಿಡ್ತೀವಿ ಸರ್ 3 ದಿವಸ. ಆವಾಗ ಅದು ಸನ್ಲೈಟ್ ಬಿದ್ದು ಅದು ಫೋಟೋಸಿಂಥಸಿಸ್ ಅಂತ ಪ್ಲಾಂಕ್ಟಾನ್ಸ್ ಅಂತ ಗ್ರೋ ಆಗುತ್ತೆ. ಆ ಪ್ಲಾಂಕ್ಟಾನ್ಸ್ನ ನಾವು ನೀರಲ್ಲಿ ಹಾಕೋದು. ತಿನ್ನೋದು ಸರ್. ಇಷ್ಟೆಲ್ಲ ಮಾಡಿ ಕೊನೆಗೆ ಬರೋ ಮುತ್ತು ಎಷ್ಟಿರುತ್ತೆ? ಅದ್ರ ಗಾತ್ರ ಅಂದ್ರೆ ಎಷ್ಟು mm ಇರುತ್ತೆ? ಇದು ಕೊಡಿ, ಅದು ಅದಷ್ಟೇ ಬರುತ್ತಲ್ವಾ? ಅದು ನೀವೇ ಬೆಳೆದಿರೋದಲ್ವಾ ಅದು? ಅಲ್ಲ, ಎಷ್ಟು mm ಇರುತ್ತೆ ಅದು ಅಂತ? ಸರ್ ಇಷ್ಟಿದೆ ಸರ್. ಯೂಶಲಿ ನಾವು 3 mm ಇರ್ಬೋದಾ? 3 mm ಇರುತ್ತೆ ಸರ್. 3 mm ಇದ್ರೆ ಅದು ಅವಾಗ ಸೆಲ್ಲಬಲ್ ಪ್ರಾಡಕ್ಟ್ ಅಂತ ಆಗುತ್ತೆ. ಅದಕ್ಕಿಂತ ಜಾಸ್ತಿನೂ ಬರುತ್ತೆ. ಬಟ್ ಗುಣಮಟ್ಟದ ಮುತ್ತು ಅಂತೇಳಿ ಸರ್. ಗುಣಮಟ್ಟದ ಮುತ್ತು ಅಂದ್ರೆ 3 mm ಇರಬೇಕು. ಹೌದು ಸರ್. ಸೊ ಅದು ಗ್ರೋ ಆಗಕ್ಕೆ ಮಿನಿಮಮ್ 18 months ಬೇಕಾಗುತ್ತೆ. ಬಟ್ ಇವಾಗ ಬೇರೆ ಫಾರ್ಮರ್ಸು ಮಾಡ್ತಿರ್ತಾರಲ್ಲ, ನಾರ್ತಲ್ಲೂ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರು ಜಾಸ್ತಿ ಟೈಮ್ ಮಾಡ್ತಾರೆ. ಸೊ ಇನ್ನೂ ಒಳ್ಳೆ ಕ್ವಾಲಿಟಿ ಬರುತ್ತೆ. ಅದರಿಂದ ನಾವು ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ಗಿಟ್ಟು
ಇನ್ನೂ ಬೆಟರ್ ಕ್ವಾಲಿಟಿ ನ್ಯೂಕ್ಲಿಯಸ್ ಹಾಕಿ ಮಾಡಬೇಕಿದೆ. ಈಗ ಸಮುದ್ರದಲ್ಲಿ ನೈಸರ್ಗಿಕವಾಗಿ ಮುತ್ತು ಸಿಗ್ತಾ ಇದೆ ನಮಗೆ, ನೀವು ಕೃತಕವಾಗಿ ಕೃಷಿ ಮಾಡಿ ಮುತ್ತನ್ನು ಬೆಳೆಸ್ತಾ ಇದ್ದೀರಿ. ಇವೆರಡರ ಮಧ್ಯೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಅಥವಾ ಆಕರ್ಷಣೆಯಲ್ಲಿ ಏನಾದರೂ ವ್ಯತ್ಯಾಸ ಹಿಂಗಿರುತ್ತಾ? ಹೌದು ಸರ್, ಅದೇ ನೀವು ಹೇಳಿದ ಥರ ಫಸ್ಟ್ ಬಂದ್ಬಿಟ್ಟು ಬರೀ ಸಮುದ್ರದಲ್ಲೇ ಗ್ರೋ ಆಗ್ತಿದ್ದು. ಅದು ಹೆಂಗಂದ್ರೆ ಒಂದು ಸ್ಟೋನು ಇಲ್ಲ ಏನಾದ್ರು ಒಂದು ಸ್ಯಾಂಡ್ ಪಾರ್ಟಿಕಲ್ ಹೋಗಿ ಅದ್ರೊಳಗಡೆ ಸ್ಟಕ್ ಆಗುತ್ತೆ ಮಸಲ್ ಒಳಗಡೆ. ಆವಾಗ ಅದ್ರ ಮೇಲೆ ಅದನ್ನ ಪುಷ್ ಮಾಡಕ್ಕೆ ಟ್ರೈ ಮಾಡುತ್ತೆ ಮಸಲ್ಸ್. ಆವಾಗ ಅದೊಂದು ಸಬ್ಸ್ಟೆನ್ಸ್ ನೇಕರ್ ಅನ್ನೋದನ್ನ ರಿಲೀಸ್ ಮಾಡುತ್ತೆ, ಅದರಿಂದ ಪರ್ಲ್ ಫಾರ್ಮ್ ಆಗೋದು. ಸೊ ಫಸ್ಟ್ ಹಂಗೆ ಆಗ್ತಾ ಇದ್ದು. ಸೊ ಜೀವಿ ಕೊಡ್ತಕ್ಕಂಥ ಪ್ರತಿಕ್ರಿಯೆ ಇದು ಅಲ್ವಾ? ಜೀವಿ ಕೊಡುವಂತ ಪ್ರತಿಕ್ರಿಯೆಯಿಂದಾಗಿ ನಮಗೆ ಮುತ್ತಿಂದು ಅಲ್ಲಿ ಫಾರ್ಮೇಶನ್ ಆಗುತ್ತೆ ಸರ್. ಸೊ ಫಸ್ಟ್ 10,000 ಮಸಲ್ಸ್ನ ಸಾಯಿಸಿದ್ರೆ ಒಂದು ಮುತ್ತು ಸಿಗ್ತಾ ಇತ್ತು, ಯಾಕಂದ್ರೆ ಅದೆಲ್ಲೋ ಒಂದರಲ್ಲೇ ಇರ್ತಾ ಇತ್ತು. ಸೊ ಅದನ್ನ ಬಂದ್ಬಿಟ್ಟು ಗೌರ್ಮೆಂಟ್ ಸ್ಟಾಪ್ ಮಾಡಿದ್ರು, ಅದು ಮಾಡಂಗಿಲ್ಲ ಅಂತ. ಅದರಿಂದ ಇವಾಗ ಗ್ರೋ ಮಾಡೋದೆಲ್ಲಾನು ಕಲ್ಚರ್ಡ್ ಪಲ್ಸೆ. ಸೊ ಸಿ ವಾಟರ್ ಇಲ್ಲ ಫ್ರೆಶ್ ವಾಟರ್ ಅಲ್ಲಿ ನಾವು ಗ್ರೋ ಮಾಡಬೇಕಿರುತ್ತೆ, ನಾವೇ ಮಸಲ್ಸ್ನ ಬಿಟ್ಟು ಅದ್ರೊಳಗಡೆ ಒಂದು. ಅಲ್ಲ, ಇಲ್ಲಿ ಅಂಗಡಿಯವ್ರ ಪ್ರಶ್ನೆ ಏನು ಅಂತ ಹೇಳಿದ್ರೆ ಗುಣಮಟ್ಟ ಒಂದೇನಾ ಅಂತ. ಇಲ್ಲ ಸರ್, ಸೊ ಇವಾಗ ಬಂದ್ಬಿಟ್ಟು ಸಿ ವಾಟರಲ್ಲಿ ಗ್ರೋ ಮಾಡೋದು ಅದು ಇನ್ನೂ ಜಾಸ್ತಿ ಇರುತ್ತೆ ವ್ಯಾಲ್ಯೂ, ಪ್ರೈಸ್ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಲ್ಲಿನ ಮಾಡೋದಕ್ಕೆ ಕಷ್ಟ, ಅದರದ್ದು ಕ್ವಾಲಿಟಿ ಇನ್ನೂ ಸ್ವಲ್ಪ ಬೆಟರ್ ಇರುತ್ತೆ. ಬಟ್ ಇದನ್ನು ಪ್ರಿಫರ್ ಮಾಡ್ತಾರೆ. ಇದು ಬಂದ್ಬಿಟ್ಟು ನಮಗೆ ಅಫೋರ್ಡಬಲ್. ಇವಾಗ ಸಿ ವಾಟರಲ್ಲಿ ತೆಗೆದ್ರೆ ಅದೆಲ್ಲ ಲ್ಯಾಕ್ಸಲ್ಲಿ ಇರುತ್ತೆ ಸರ್, ಒಂದೊಂದು ಪರ್ಲ್ ಕೂಡ ಅಷ್ಟರಲ್ಲಿ ಹೋಗುತ್ತೆ. ಇದು ಫ್ರೆಶ್ ವಾಟರಲ್ಲಿ ಮಾಡೋದು ಅಫೋರ್ಡಬಲ್ ಆಗಿರುತ್ತೆ, ನಾವು ಲೈಕ್ ಜನರಲ್ ಪಬ್ಲಿಕ್ ಇಸ್ಕೊಳಕ್ಕೆ ಈಸಿ ಆಗುತ್ತೆ. ಅಲ್ಲ, ಇದು ಒಂದು ಪ್ರಶ್ನೆ ಇಬ್ಬರಿಗೂ ಕೇಳೋದು ಸಾಮಾನ್ಯವಾಗಿ ಈ ಒಂದು ವೇದಿಕೆಯಲ್ಲಿ ಎಲ್ಲರಿಗೂ ಕೇಳುವಂಥ ಪ್ರಶ್ನೆ. ₹1 ನಾವು ಇನ್ವೆಸ್ಟ್ ಮಾಡಿದರೆ ಈ ಒಂದು ಮುತ್ತು ಕೃಷಿನಲ್ಲಿ ಎಷ್ಟು ನಮಗೆ ಆದಾಯ ಸಿಗಬಹುದು? ಸರ್, ನಮಗೆ ಲೈಕ್ ಬೇರೆ ಬಿಟ್ಟು ನಾವು ಓನ್ ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಾಜೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ನಾವು ಇನ್ವೆಸ್ಟ್ ಮಾಡಿದ್ದಕ್ಕೆ 1:4 ರೇಷಿಯೋ ಪ್ರಾಫಿಟ್ ಸಿಕ್ತು ಸರ್ ನಮಗೆ. 1:4 ರೇಷಿಯೋ, ₹1 ಹಾಕಿದ್ದಕ್ಕೆ ₹4 ಲಾಭ ಬಂತು ನಮಗೆ. 4 ಪಟ್ಟು ಅಂದರೆ ಒಳ್ಳೆಯ. ಹೌದು ಸರ್, 2 years ಆಗುತ್ತೆ. 2 ವರ್ಷ ಕಾಯ್ಬೇಕು. ಆಲ್ರೆಡಿ ಫಾರ್ಮರ್ಸ್ ಮಾಡ್ತಾ ಇರ್ತಾರಲ್ವಾ, ಅವ್ರ ಲ್ಯಾಂಡ್ ಇರುತ್ತೆ, ಅದ್ರ ಜೊತೆ ಪಾಂಡ್ ಹಾಕಿ ಇದೆಲ್ಲ ಹಾಕಿಟ್ರೆ ಅದು ಹೆಂಗೋ ಅವ್ರ ತೋಟಕ್ಕೆ ಹೋಗುವಾಗ ಇದು ನೋಡ್ಕೊಬಹುದು. ಸೊ ಅವಾಗ ಎಂಡ್ ಆಫ್ 2 years ಅವ್ರು ಬೇರೆ ಕ್ರಾಪ್ಸ್ ಅಲ್ಲಿ ಇದನ್ನು ಒಂದು ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಬರುತ್ತೆ. ಎಸ್, ಇವಾಗ ವಿಜಯ್, ನೀವು ನಿಮ್ಮ ಕೆಲಸಗಳನ್ನ ಹೇಗೆ ಶೇರ್ ಮಾಡ್ತೀರಾ? ಪ್ರಜ್ವಲ್ ಅವ್ರು ಯಾವ ಕಡೆ ನೋಡ್ಕೊಂತಾರೆ, ನೀವು ಏನು ಕೆಲಸ ನೋಡ್ಕೊಂತೀರಾ, ಫಿನಾನ್ಸ್ ಯಾರು ನೋಡ್ಕೊಂತಾರೆ, ಅಲ್ಲಿ ಕೆಲಸಗಳು ಯಾರು ನೋಡ್ತಾರೆ, ಪ್ರಾಫಿಟ್ ಹೆಂಗೆ ಶೇರ್ ಮಾಡ್ತೀರಾ? ಸ್ವಲ್ಪ ಡೀಟೇಲ್ಸ್ ಹೇಳಿ, ನಮಗೂ ಗುಟ್ಟು ಬಿಟ್ಟು ಕೊಡಿ. ಹಾಂ ಮ್ಯಾಮ್, ಲೈಕ್ ಸ್ಟಾರ್ಟಿಂಗಿಂದನೂ ನಾವಿಬ್ಬರು ಲೈಕ್ ಏನು ಮಾಡಿದ್ರು 50-50 ಮಾಡ್ತಿದ್ದೆ. ಅಂದರೆ ಲೈಕ್ ವೀಕೆಂಡ್ಸ್ ಅಲ್ವಾ ಇಬ್ಬರು ಫ್ರೀ ಇರೋದು, ಸೊ ವೀಕ್ ಡೇಸ್ ಏನು ಮಾಡ್ತಿರ್ಲಿಲ್ಲ. ಸೊ ವೀಕ್ ಡೇಸ್ ನಾನು ಓನ್ಲಿ ಥರ್ಸ್ಡೇ ಹೋಗ್ಬಿಟ್ಟು ಫುಡ್ ಪ್ರಿಪೇರ್ ಮಾಡಿ ಇಟ್ಟು ಬರ್ತಿದ್ದೆ. ಆಮೇಲೆ ಪ್ರಜ್ವಲ್ ಬಂದಮೇಲೆ ಇಬ್ಬರು ಹೋಗ್ಬಿಟ್ಟು ಬೋಟ್ಸ್ ತೊಗೊಂಡು ಹೋಗ್ಬಿಟ್ಟು ಚೆಕ್ ಮಾಡ್ತಿದ್ವಿ ಮಾರ್ಟಾಲಿಟಿ. ಅದು ಇಬ್ಬರು ಮಾಡ್ತಿದ್ವಿ 50-50. ಅವ್ನು ಬಂದರೆ ನಾನು ಮಾಡಲ್ಲ ಅವತ್ತು. ಸೊ ಅವ್ನು ಬಂದರೆ ಮಾಡ್ತೀನಿ ಅಂದರೆ ಇಲ್ಲ. ಸೊ ಲೈಕ್ ಬರಬೇಕು, ಇಲ್ಲಾಂದ್ರೆ ಇಲ್ಲ, ವೈಟ್ ಮಾರ್ಟಾಲಿಟಿ ಆಯ್ತು ಅನ್ಕೋ. ಸೊ ಆ ಒಂದು ಬಾಂಡಿಂಗ್ ಇದ್ದಿದೆ. ಅವರು ಪ್ರಜ್ವಲ್ ಬರ್ತಿದ್ದಿದ್ರೆ ಮಾಡ್ತಿದ್ದೆ, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಪ್ರಜ್ವಲ್ ಹಾಗೂ ವಿಜಯ್, ನಿಮ್ಮ ಈ ಬಾಂಧವ್ಯ ಹೀಗೆ ಇರಲಿ, ಮುಂದೆ ಬಿಸ್ನೆಸ್ ದೊಡ್ಡದಾಗಿ ಬೆಳೆದ್ರೂ ಕೂಡ ಯಾವುದು ಜಗಳ ಆಡಬೇಡಿ, ಹೀಗೆ ಫ್ಯಾಮಿಲಿ ಹೀಗೆ ಇರಲಿ, ಖುಷಿಯಾಗಿರಿ. ಆ್ಯಂಡ್ ನಿಮ್ಮ ಈ ಒಂದು ಕೆಲಸ ತುಂಬ ಜನ ಯೂತ್ಸ್ಗೆ ಪ್ರೇರಣೆ ಆಗಲಿ. ವಿ ಆರ್ ವೆರಿ ಪ್ರೌಡ್ ಆಫ್ ಯು, ಪ್ರಜ್ವಲ್ ಹಾಗೂ ವಿಜಯ್. ಸೊ ಇವತ್ತು ಇಬ್ಬರೂ ಕೂಡ ಈ ಒಂದು ಸಕ್ಸಸ್ನ ಪಾಲುದಾರರು. ಆದರೆ ವೇದಿಕೆ ಮೇಲೆ ವಿಜಯ್ ಅವರು ಕೂತಿದ್ದಾರೆ. ಸೊ ರೈತರತ್ನ ಅವಾರ್ಡ್ ಬಂದರೆ ಇದು ಇಬ್ರಿಗೂ ಕೂಡ ಸೇರುತ್ತೆ. ಆ್ಯಂಡ್ ಮೋಹನ್ ಅವರು ಕೂಡ ಬಂದಿಲ್ಲ ಕಾರ್ಯಕ್ರಮಕ್ಕೆ, ಅವ್ರಿಗೂ ಕೂಡ ಸೇರುತ್ತೆ. ಈಗ ವೇದಿಕೆ ಮೇಲೆ ಅವರಿರೋದ್ರಿಂದ ನೀವು ಹಾಗೂ ರಾಧಾ ಅವರು, ಪ್ರಜ್ವಲ್ ಇಬ್ರು ವಿಶ್ ಮಾಡಿಬಿಡಿ ವಿಜಯ್ ಅವ್ರಿಗೆ. ರೈತರತ್ನ ವೇದಿಕೆ ಒಂದು ಅವಾರ್ಡ್ ಅವ್ರಿಗೆ ಸಿಗಲಿ ಅಂತ ಹೇಳಿ ವಿಶ್ ಮಾಡಿ ನಿಮ್ಮ ಕಡೆಯಿಂದ. ಆಲ್ ದಿ ಬೆಸ್ಟ್ ವಿಜಯ್. ಸೊ ಇದೇ ಥರ ಇನ್ನು ಯೂಸ್ಫುಲ್ ಆಗಿ ಏನಾದರೂ ಟ್ರೈ ಮಾಡಿ ಸಕ್ಸಸ್ ಮಾಡೋಣ ಅಂತವ್ರಿ. ಎಸ್ ರಾಧಾ, ನೀವು ದ ಬೆಸ್ಟ್ ವಿಜಯ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್. ಇನ್ನು ಹೊಸ ಆವಿಷ್ಕಾರಗಳು, ಯೋಚನೆಗಳು ನಿಮ್ಮ ಕಡೆಯಿಂದ ಬರ್ತಾ ಇರಲಿ. ಆ್ಯಂಡ್ ಇನ್ಫಾರ್ಮೇಷನ್ ಎಲ್ಲ ಇವಾಗೆಲ್ಲ ಡಿಜಿಟಲ್ ಮಾಧ್ಯಮ ಆಗಿರೋದ್ರಿಂದ ನಮ್ಮ ಕಾರ್ಯಕ್ರಮದಿಂದ ಒಂದಷ್ಟು ಮಾಹಿತಿ ವೀಕ್ಷಕರಿಗೆ ಹೋಗಿರುತ್ತೆ. ನಿಮ್ಮ ಕಡೆಯಿಂದ ಇನ್ನೊಂದಷ್ಟು ಯೂತ್ಸ್ ಬರಲಿ ಈ ಒಂದು ಕ್ಷೇತ್ರಕ್ಕೆ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು. ಸೊ ಇದೆಲ್ಲ ಮುತ್ತುಗಳನ್ನ ನೋಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಸರ್, ನಿಜವಾಗ್ಲೂ. ಅಂಡ್ ಇದ್ರ ಒಳಗಡೆ ಒಂದೇನಾ, ಒಂದು ಕಪ್ಪೆ ಚಿಪ್ ಒಳಗಡೆ ಒಂದೇ? ಒಂದು ಕಪ್ಪೆ ಚಿಪ್ 2 ಆಗ್ತೀವಿ ಮ್ಯಾಮ್. 2 ಆಗುತ್ತೆ. ಓಕೆ, ಅವು ಕವರ್ ಆಗಿರುತ್ತೆ ಅದ್ರೊಳಗೆ. ಮೇಡಮ್, ಇನ್ನೊಂದು, ಈ ಮುತ್ತಿನಲ್ಲಿ ಈ ಶೇಪ್ ಬಹಳ ಮುಖ್ಯ ಅಲ್ವಾ ವಿಜಯ್? ರೌಂಡ್ ಶೇಪ್ ಇದ್ರೆ ಅದಕ್ಕೆ ಮೌಲ್ಯ ಜಾಸ್ತಿ, ಹೌದಾ? ಹೌದು ಸರ್. ಬಟ್ ಆಕ್ಚುಲಿ ಎಲ್ಲಾನು ಫುಲ್ ರೌಂಡ್ ಇಲ್ಲ ಸರ್, ಒಂಚೂರು ಆ ಕಡೆ ಈ ಕಡೆ ಶೇಪ್ ಆಗಿದೆ. ಇದು ಯಾವ್ದು, ಹೆಂಗೆ ಇದು ಶೇಪ್ ಹೆಂಗೆ ಡಿಸೈಡ್ ಆಗುತ್ತೆ? ಸೊ ಮ್ಯಾಮ್, ನಾವೇ ಆಕ್ಚುಲಿ ಆ ನ್ಯೂಕ್ಲಿಯಸ್ ಇನ್ಸರ್ಟ್ ಮಾಡ್ತೀವಿ ನಾವು. ಸೊ ಸರ್ಜರಿ ಮೇಲೆ ಡಿಪೆಂಡ್ ಆಗುತ್ತೆ. ಇದೆಲ್ಲ ನಾವು ಮಾಡಿರೋದು ಮ್ಯಾಂಟಲ್ ಕ್ಯಾವಿಟಿ ಸರ್ಜರಿ ಅಂತಾರೆ. ಸೊ ಜಸ್ಟ್ ಮಸಲ್ ಸ್ವಲ್ಪ ಒಂದು 5 to 10 mm ಓಪನ್ ಮಾಡಿ ಸೈಡಲ್ ಸ್ಕಿನ್ ತೆಗೆದು ಇಡ್ತೀವಿ. ಸೊ ಆ ನ್ಯೂಕ್ಲಿಯಸ್ ಹೋಗಿ ಸೆಟಲ್ ಆಗುತ್ತೆ ಬಾಟಮ್. ಸೊ ಸೆಟಲ್ ಆಗಿರೋದ್ರಿಂದ ಮೇಲೆ ಮಾತ್ರ ನಿಕ್ಕರ್ ಪ್ರೊಡ್ಯೂಸ್ ಆಗುತ್ತೆ. ಇದೆಲ್ಲ ನೀವೇ ಮಾಡ್ತೀರಾ ಈ ಕೆಲಸ ಎಲ್ಲ? ಈ ಕೆಲಸ ಆಕ್ಚುಲಿ ಲೈಕ್ ಸ್ಮಾಲ್ ಸ್ಕೇಲ್ ನಾವೇ ಫಾರ್ಮರ್ಸ್ ಆಗಿ ಮಾಡ್ಕೊಬಹುದು. ಬಟ್ ಸಿನ್ಸ್ ನಾವು ದೊಡ್ಡ ಲೈಕ್ ಸ್ವಲ್ಪ 10 to 12,000 ಮಸಲ್ಸ್ ಆಗಿದಾಗ ಲೈಕ್ ಲೇಬರ್ಸ್ ಕರ್ಸ್ಕೊಂಡಿದ್ವಿ ನಾರ್ತ್ ಇಂದ. ಯಾಕಂದ್ರೆ ಫಸ್ಟ್ ಟೈಮ್ ನಮಗೂ ಐಡಿಯಾ ಇರ್ಲಿಲ್ವಲ್ಲ. ಸೊ ಅದರಿಂದ ಲೇಬರ್ಸ್ ನಾರ್ತ್ ಇಂದ ಬಂದಿದ್ರು. ಸೊ
ಅವ್ರು ಇಲ್ಲೇ ಬಂದು ಒಂದು 4-5 ಡೇಸ್ ಸ್ಟೇ ಮಾಡಿದ್ರು. ಸೊ ಅವರೇ ಸರ್ಜರಿ ಸೊ ಇದು ಜ್ಯುವೆಲ್ರಿ ನೀವು ಮಾಡಿರೋ ಮುತ್ತಿಂದಾನೇ ಮಾಡಿರೋದು. ಹೌದು. ಅದನ್ನು ಮುತ್ತನ್ನು ಸಂಗ್ರಹ ಮಾಡಿದ ಮೇಲೆ ಮತ್ತೇನಾದರೂ ಮಾರಾಟ ಮಾಡೋಕ್ಕಿಂತ ಮೊದಲು ಪಾಲಿಷ್ ಮಾಡಬೇಕಾಗ್ತದ? ಮಾಡೋದಕ್ಕೊಂದು ಕ್ರಮ ಇದೆಯಾ? ಸರ್ ಅದೇ ಸರ್, ಮೇನ್ಲಿ ಫಾರ್ಮರ್ಸ್ ಆಗಿ ನಾವು ಹೋಲ್ಸೇಲ್ ಕೊಟ್ಬಿಟ್ರೆ ಏನಿಲ್ಲ, ಅವ್ರು ಹಂಗೆ ಬಂದು ಶೆಲ್ಲ ಹಂಗೆ ತೊಗೊಂಡು ಅಲ್ಲ ನೀವು ಕೊಡ್ತೀರಾ? ಅದು ಗೊತ್ತು ನನಗೆ. ಅವ್ರೇನು ಮಾರಾಟ ಮಾಡೋರು ಇರ್ತಾರಲ್ಲ, ಅವ್ರು ಏನಾದರೂ ಪಾಲಿಷ್ ಮಾಡಿ ಮತ್ತೆ ಅದಕ್ಕೊಂದು ಏನಾದ್ರು ಹೊಸ ರೂಪ ಕೊಟ್ಟು ಮಾಡ್ತಾರೆ ಸರ್. ಅದು ಪಾಲಿಶು ಮಾಡ್ತಾರೆ, ಸ್ವಲ್ಪ ಸಮ್ಟೈಮ್ಸ್ ಶೇಪ್ ಚೇಂಜ್ ಮಾಡ್ತಾರೆ. ಒಬ್ಬೊಬ್ಬರಿಗೆ ಶೇಪ್ಸ್ ಬೇಕಿರುತ್ತೆ, ಒಂಥರ ಲೈಕ್ ಒಂದು ರಿಂಗ್ಸ್ ಒಂದು ಡಿಸೈನ್ ಒಂದೊಂದು ಶೇಪ್ ಇರುತ್ತಲ್ವಾ. ದೊಡ್ಡ ಪಲ್ಸ್ ಸಮ್ಟೈಮ್ ಚಿಕ್ಕದಾಗೂ ಮಾಡ್ತಾರೆ. ಕಲರ್ ಕೂಡ ಆಡ್ ಮಾಡಬಹುದು, ಕಲರ್ಸು ಆಡ್ ಮಾಡಬಹುದು. ಈ ಮುತ್ತು ಕೃಷಿಯಲ್ಲಿ ಒಂದು ದೊಡ್ಡ ಸವಾಲು ಒಂದು ಆರ್ಗನೈಸ್ಡ್ ಮಾರ್ಕೆಟ್ ಇಲ್ಲ, ಅಂದರೆ ವ್ಯವಸ್ಥಿತವಾದ ಮಾರಾಟ ವ್ಯವಸ್ಥೆ ಇಲ್ಲ ಅಂಥೇಳಿ. ತಾವು ಯಾವ ರೀತಿ ಮಾರಾಟ ಮಾಡ್ತಾ ಇದ್ರಿ? ಅಂದರೆ ಆನ್ಲೈನ್ ಮೂಲಕ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಮೂಲಗಳಿದೆಯಾ? ಸರ್ ಫಸ್ಟು ನೀವು ಹೇಳ್ದಂಗೆ ಮಾರ್ಕೆಟ್ ಇಲ್ಲ. ಮೇನ್ ರೀಸನ್ ನಾವು ಫಾರ್ಮರ್ಸ್ ಯಾರೂ ಅಷ್ಟಿಲ್ಲ. ಸೊ ಫಾರ್ಮರ್ಸ್ ಇದ್ದಿದ್ರೆ ಮಾರ್ಕೆಟ್ ಬರ್ತಿತ್ತು. ಬಟ್ ಸಿನ್ಸ್ ಫ್ಯೂ ನಂಬರ್ ಫಾರ್ಮರ್ಸ್ ಇರೋದ್ರಿಂದ ಮಾರ್ಕೆಟ್ ಇಲ್ಲ. ಸೊ ನಾವೇನು ಮಾಡಿದ್ವಿ, ನಾವು ಆನ್ಲೈನೆಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜಸ್ಟ್ ಎಲ್ಲೆಲ್ಲ ಹೋಗ್ಬಿಟ್ಟು ಲೈಕ್ ಪ್ರಜೆಲ್ ಹೋಗ್ಬಿಟ್ಟು ಹುಡ್ತಾ ಇದ್ದ ಲೈಕ್ ಡಿಫ್ರೆಂಟ್ ಲೈಕ್ ಬಯರ್ಸ್ ಫ್ರಮ್ ಅದರ್, ನಾಟ್ ಫ್ರಮ್ ಕರ್ನಾಟಕ, ಫ್ರಮ್ ಅದರ್ ಸ್ಟೇಟ್ಸಲ್ಲಿ, ಜೈಪುರಲ್ಲಿ ಅಲ್ಲಿ ಮಾತ್ರ ಅಲ್ಲಿಂದ ಮೇನ್ ಬಯರ್ಸ್ ಬರ್ತಿದ್ರು. ಸೊ ಅವರು ಹೋಲ್ಸೇಲಾಗಿ ತೊಗೊತಿದ್ರು. ನಾವೇನು ಮಾಡ್ತಿದ್ವಿ ಅಂದರೆ ಅದ್ರಲ್ಲಿ ಸ್ವಲ್ಪ ಪ್ರಾಫಿಟ್ ಅಷ್ಟೇ ಕಮ್ಮಿ ಇರ್ತಿತ್ತು. ಸೊ ನಾವು ಇದಕ್ಕೆ ನಾವೇ ಪಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಜ್ಯುವೆಲ್ರಿಯಲ್ಲಿ ಹಾಕಿ ಆನ್ಲೈನಲ್ಲಿ ಸೆಲ್ ಮಾಡ್ತಿದ್ವಿ. ಲೈಕ್ ಇನ್ಸ್ಟಾಗ್ರಾಮ್ಸಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಕನಕ ಪಲ್ ಫಾರ್ಮ್ ಪೇಜಲ್ಲಿ ನಾವು ಸೆಲ್ ಮಾಡ್ತಿದ್ವಿ. ಸೊ ಎರಡೂ ಒಟ್ಟಿಗೆ ಮಾಡ್ತಿದ್ವಿ ಸರ್. ಸೊ ಆ ಥರ ಲೈಕ್ ಅಂದರೆ ಹೋಲ್ಸೇಲ್ ಜಾಸ್ತಿ ಬಂದರೆ ಹೋಲ್ಸೇಲ್ ಕೊಡ್ತೀವಿ, ಇಲ್ಲಾಂದರೆ ರಿಟೇಲ್ ಲೈಕ್ ನಾರ್ಮಲ್ ನಮ್ಮ ಪೇಜಲ್ಲಿ ಹಾಕೊಂಡು ನಾವು ಅದರಲ್ಲೂ ಸೆಲ್ ಮಾಡ್ತಿದ್ದೀವಿ ಸರ್. ಈಗ ನಾವು ತಜ್ಞರು ಪರಿಣಿತರು ಅಂತ ತಿಳ್ಕೊಂಡ್ಬಿಟ್ಟು ಇಲ್ಲಿ ತಂದು ಕೂರಿಸಿದ್ದಾರೆ. ನಮ್ಮ ತಜ್ಞತೆ, ನಮ್ಮ ಪರಿಣಿತಿ ಒಂದು ಮಿತಿ ಇದೆ. ಎಲ್ಲವನ್ನು ಎಲ್ಲರೂ ತಿಳ್ಕೊಳಕ್ಕಾಗೋದಿಲ್ಲ. ಈ ಇರೋ ತಲೆಯಲ್ಲಿ ಎಲ್ಲ ವಿಷಯನೂ ಇಟ್ಕೊಳ್ಳೋಕ್ಕಾಗೋದಿಲ್ಲ. ನನಗೆ ಏನು ಗೊತ್ತಾಗಬೇಕಂತ ಹೇಳಿದರೆ, ಈ ಮುತ್ತು ಕೃಷಿ ಅಂತೇನಿದೆಯಲ್ಲ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಇದೊಂದು ಜೀವರಾಸಾಯನಿಕ ಕ್ರಿಯೆ, ಹೌದಲ್ವಾ? ನೀವು ಒಪ್ತೀರಾ ಆ ಮಾತನ್ನು? ಇದಕ್ಕೊಂದು ಜೀವನ ಚಕ್ರ ಅಂತ ಇರುತ್ತೆ. ಅದೊಂದು ಹುಟ್ಟಿದಿಂದ ಹಿಡಿದುಬಿಟ್ಟು ಮುತ್ತು ಆಗಲ್ಲಿವರೆಗೂ ಅದೊಂದು ಜೀವನ ಚಕ್ರ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದನ್ನು 1 ನಿಮಿಷದಲ್ಲಿ ಅಥವಾ 1.5 ನಿಮಿಷದಲ್ಲಿ ನೀವು ನಮಗೆ ವಿವರಿಸಿ ಹೇಳ್ಬೋದಾ? ಹಾಂ ಸರ್, ಶೋರ್ ಹೇಳ್ತೀನಿ ಸರ್. ಸೊ ಯೂಶಲಿ ಪಲ್ಸ್ ಕಲ್ಟಿವೇಟ್ ಮಾಡ್ತೀವಿ ಅಂದರೆ ನಾವು ಇಂಡಿಯಾದಲ್ಲಿ ಫಸ್ಟ್ ಪಲ್ ಫಾರ್ಮಿಂಗ್ ಮಾಡ್ತಿರೋದು ಎಲ್ಲನೂ ಫ್ರೆಶ್ ವಾಟರ್ ಮಸಲ್ಸ್ ಅಂತಾರೆ. ಸೊ ಇಂಡಿಯಾದಲ್ಲಿ ಅರೌಂಡ್ 9 ವೆರೈಟೀಸ್ ಆಫ್ ಮಸಲ್ಸ್ ಇದೆ. ಸೊ ಅದನ್ನು ಎಷ್ಟೊಂದು ಜನ ತಿಂತಾರೆ, ಲೈಕ್ ಫಿಶ್ ಥರ ಇಡಬಲ್ ಇದೆ. ಬಟ್ ಅದರಲ್ಲಿ ಓನ್ಲಿ 2 to 3 ವೆರೈಟೀಸ್ ಆಫ್ ಮಸಲ್ಸ್ ಮಾತ್ರ ಪಲ್ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇರುತ್ತೆ, ಅಂದರೆ ನೇಕರ್ ರಿಲೀಸ್ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ಆ 2 to 3 ವೆರೈಟೀಸ್ ಆಫ್ ಮಸಲ್ಸ್ ಅಂದರೆ ಅದ್ರ ಮಾರ್ಜಿನಲ್ಸ್ ಕೊರೈನಸ್ ಅಂತ ಕರೀತಾರೆ. ಆ 2 ಮಸಲ್ಸಲ್ಲಿ ಮಾತ್ರ ಪಲ್ಸ್ ಗ್ರೋ ಆಗುತ್ತೆ. ಸೊ ಅದನ್ನು ಫಸ್ಟು ಆ ಕ್ಯಾಟಗರಿ ಮಸಲ್ಸ್ನ ತೊಗೊಂಡು ಅದರಲ್ಲಿ ನಾವು ನ್ಯೂಕ್ಲಿಯಸ್ ಇನ್ಸರ್ಟ್ ಮಾಡ್ತೀವಿ. ಏನಕ್ಕೆ ಅಂದರೆ ಪಲ್ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ನ್ಯೂಕ್ಲಿಯಸ್ ಬಂದು ಕ್ಯಾಲ್ಸಿಯಂ ಕಾರ್ಬನೇಟ್ ಆಗಿರುತ್ತೆ, ಅಂದರೆ ಶೆಲ್ ಪೌಡರ್ಲೇ ಮಾಡಿರ್ತಾರೆ, ಮೇಕಿಂಗ್ ಮಾಡಿರ್ತಾರೆ. ಆ ನ್ಯೂಕ್ಲಿಯಸ್ ಇನ್ಸರ್ಟ್ ಮಾಡಬೇಕು. ಸೊ ಮಾಡೋಕ್ಕೆ ಮುಂಚೆ ಏನು ನೋಡ್ಕೊಬೇಕಂದ್ರೆ ಆ ಮಸಲ್ ಏಜ್ ಬಂದು ಮಿನಿಮಮ್ 2 to 3 years ಓಲ್ಡ್ ಆಗಿರಬೇಕು. ಏನಕ್ಕೆ ಅಂದರೆ ರೀಸನ್ ಬಿಂಗ್ ಅದಕ್ಕೆ ತಡ್ಕೊಳೋ ಕೆಪಾಸಿಟಿ ಇರುತ್ತೆ ಅಂತ. ಸೊ ಆ ಥರ 2 to 3 years ಮಸಲ್ಸ್ ತೊಗೊಂಡು ಅದರಲ್ಲಿ ಲೈಕ್ 5 to 10 mm ಸ್ವಲ್ಪ ಓಪನ್ ಮಾಡಿ ನ್ಯೂಕ್ಲಿಯಸ್ ಇನ್ಸರ್ಟ್ ಮಾಡಬೇಕು ನಾವು. ಇನ್ಸರ್ಟ್ ಮಾಡಿದ್ಮೇಲೆ 1 or 2 days ಕ್ವಾರಂಟೈನ್ ಮಾಡಿ, ಲೈಕ್ ಡಿಪೆಂಡ್ಸ್, 1 to 10 days ಕ್ವಾರಂಟೈನ್ ಮಾಡ್ತಾರೆ. ಕ್ವಾರಂಟೈನ್ ಮಾಡಿ ಅದನ್ನು ನಾವು ಪಾಂಡಲ್ಲಿ ಬಿಡ್ತೀವಿ. ಪಾಂಡಲ್ ಅಂತೆಲ್ಲ ಎನಿ ಫ್ರೆಶ್ ವಾಟರ್ ವಿಚ್ ಹ್ಯಾಸ್ ಲೈಕ್ ವಾಟರ್ ಪ್ಯಾರಾಮೀಟರ್ಸ್ ಮೇಲೆ ಇರಬೇಕು. ಅದಕ್ಕೆ ಏನಂದರೆ pH ಬಂದು 7 to 8.5 ಇರಬೇಕು. ಅಮೋನಿಯಾ ಬಂದು ಬಿಲೋ 0.2 ಒಳಗಡೆ ಇರಬೇಕು ಅಮೋನಿಯಾ. ಈ ಪ್ಯಾರಾಮೀಟರ್ಸ್ ಇರೋ ಯಾವುದೇ ವಾಟರ್ಲಾಗಿ ನಾವು ಬಿಡ್ಬೋದು ಮಸಲ್ಸ್ನ. ಸೊ ಸರ್ಜರಿ ಮಾಡಿ ಬಿಟ್ಟ ಮೇಲೆ ಅದು ಸರ್ವೈವಲ್ ಹೆಂಗೆ ನೋಡ್ಕೊಬೇಕಂತ ಹೇಳಿದ್ರೆ, ಫಸ್ಟ್ ಬಂದು ಆಕ್ಸಿಜನ್ ಬೇಕು ಅದಕ್ಕೆ. ಆಕ್ಸಿಜನ್ ಬಂದು ಲೈಕ್ ಜಾಸ್ತಿ ಆಕ್ಸಿಜನ್ ಬೇಕಿಲ್ಲ, ನಾರ್ಮಲ್ ಏರ್ ಮೂಮೆಂಟಮ್ ಇದ್ದರೆ ಸಾಕು ಅದಕ್ಕೆ. ಸೊ ಮಾರ್ನಿಂಗ್ ಡೇ ಟೈಮಲ್ಲಿ ಅದೇ ಅಷ್ಟೇ ನಡೆಯುತ್ತೆ. ನೈಟ್ ಟೈಮಲ್ಲಿ ಮಾತ್ರ ಒಂದು ಏರೇಟರ್ ರನ್ ಮಾಡಬೇಕು. ಸೇಮ್ ಲೈಕ್ ಫಿಶ್ ಟ್ಯಾಂಕಲ್ಸ್ ಹೆಂಗೆ ನಾವು ಪಂಪ್ ಕೊಡ್ತೀವೋ ಅದರ ಒಂದು ಸೇಮ್ ವಾಟರ್ ಸರ್ಕ್ಯುಲೇಟ್ ಮಾಡೋ ಥರ ಒಂದು ಅದಕ್ಕೆ ಟೈಮರ್ ಇಟ್ಬಿಟ್ಟಿರ್ತೀವಿ. ನೈಟ್ ಒಂದು 3 to 4 hours ಏರೇಷನ್ ಕೊಡ್ತೀವಿ. ಅದಾದಮೇಲೆ ಫುಡ್ ಬಂದು ಆಲ್ಗೆನೆ. ಒಬ್ಬೊಬ್ಬರು ಲೈಕ್ ನಾವು ಆರ್ಗ್ಯಾನಿಕಾಗಿ ಟ್ರೈ ಮಾಡ್ಬೋದು, ಇಲ್ಲಾಂದರೆ ಸರಿ ಹೇಳ್ದಂಗೆ ಸಗಣಿ ಹಾಕ್ತಾರೆ. ಆಮೇಲೆ ಅಂದರೆ ಲೈಕ್ ಈಗ ಸ್ಪೆಲಿನೆಲ್ಲ ಬರ್ತಿದೆ. ಸೊ ವಾಟ್ ಎವರ್ ಇಟ್ ಈಸ್ ಆಲ್ಗೆ ಫುಡ್, ಅದಕ್ಕೆ ಆಲ್ಗೆ ಹಾಕಬೇಕು. ಪ್ಲಸ್ ಈ ವಾಟರ್ ಪ್ಯಾರಾಮೀಟರ್ಸ್ನ ನಾವು ಲೈಕ್ ಓವರ್ ದ ಪೀರಿಯಡ್ ಆಫ್ ಲೈಕ್ 1.5 year to 2 years ಮೇಂಟೈನ್ ಮಾಡಬೇಕಾಗುತ್ತೆ. ಈ ಸೆಂಟ್ರಲ್ಲಿ ಅದಕ್ಕೆ ಬರೋ ಇಶ್ಯೂಸ್ ಏನಂದರೆ, ಸಮ್ಟೈಮ್ಸ್ ಅದ್ರಲ್ಲಿ ರೆಡ್ ವರ್ಮ್ಸ್ ಎಲ್ಲ ಬರುತ್ತೆ ವಾಟ್ರಲ್ಲಿ. ರೆಡ್ ವರ್ಮ್ಸ್ ಹೋಗಿ ಅದಕ್ಕೆ ಇರಿಟೇಟ್ ಮಾಡಿ ಮಾರ್ಟಾಲಿಟಿ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟು ಈ ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡಿದ್ರೆ ಸಾಕು ಸರ್. 2 yearsಲ್ಲಿ ಅದಕ್ಕೆ ಲೈಕ್ ನಾವು ಪಲ್ಸ್ನ ಲೈಕ್ ನೋಡ್ಬೋದು. ಓಹೋ, ಹಾಗಾದರೆ ರಾಸಾಯನಿಕವಾಗಿ ಮುತ್ತು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ವಾ? ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಣ್ಣಲ್ಲೂ ಇದೆ, ವಾತಾವರಣದಲ್ಲಿ ಎಲ್ಲ ಕಡೆನೂ ಇದೆ. ಅದಕ್ಕೆ ಮುತ್ತು ಅಂದರೆ ಭಾಳ ವ್ಯಾಮೋಹ ಬೇಡಮ್ಮ, ಎಲ್ಲ ಕಡೆನೂ ಇದೆ ಕ್ಯಾಲ್ಸಿಯಂ ಕಾರ್ಬೋನೇಟು. ಅದಕ್ಕಿರ್ತಕ್ಕಂಥ ರೂಪದಿಂದ ಅದಕ್ಕಷ್ಟು ಬೆಲೆ ಬಂದಿದೆ ಅಲ್ವಾ? ಕರೆಕ್ಟು. ನಾನೇನು ತಿಳ್ಕೊಂಡಿದ್ದೆ ಅಂತ ಹೇಳಿದರೆ, ಅಥವಾ ಆ ಥರ ವಿಜ್ಞಾನನೂ ಹಾಗೆ ಹೇಳ್ತದೆ, ಈ ಚಿಪ್ಪು ಇರ್ತಕ್ಕಂಥ ಎಲ್ಲ ಮೃದ್ವಸ್ತಿಗಳನ್ನು ಮುತ್ತನ್ನು ಉತ್ಪಾದನೆ ಮಾಡ್ತವೆ, ಹೌದಾ? ಆದರೆ ಹೊಳಪಿದ್ದಿದ್ದು ಮಾತ್ರ ಅದಕ್ಕೆ ಬೆಲೆ ಇದೆ. ಎಲ್ಲ ಮೃದ್ವಸ್ತಿಗಳನ್ನು ಮುತ್ತನ್ನು ಉತ್ಪಾದನೆ ಮಾಡ್ತಾವಂತೆ ಅಲ್ವಾ?
ಇಲ್ಲ ಸರ್, ಓನ್ಲಿ ಅದೇ 2 to 3 ವೆರೈಟೀಸ್ ಅಲ್ಲಿ ಮಾತ್ರ ಪಲ್ಸ್ ಫಾರ್ಮ್ ಆಗುತ್ತೆ. ಅದಕ್ಕೆ ಮಾತ್ರ ಬೆಲೆ ಇದೆ ಮಾರುಕಟ್ಟೆಯಲ್ಲಿ. ಸರಿ ಗೊತ್ತಾಯ್ತು, ಈಗ ಗೊತ್ತಾಯ್ತು ನಮಗೆ. ಈಗ ನೀವು ಮುತ್ತು ಕೃಷಿ ಮಾಡ್ತೀರಿ, ಒಂದು ದೊಡ್ಡ ಹೊಂಡ ನೋಡಿದ್ವಿ ನಮ್ಮ ವಿಟಿನಲ್ಲಿ. ಈ ಹೊಂಡದಲ್ಲಿ ಕೇವಲ ಮುತ್ತು ಕೃಷಿ ಅಷ್ಟೇ ಮಾಡಬೇಕಾ, ಜೊತೆಗೆ ನಾವು ಮೀನು ಸಾಕಾಣಿಕೆನೂ ಮಾಡ್ಬೋದಾ? ಯಾಕಂತ ಹೇಳಿದ್ರೆ ನಮಗೆ ಸುಸ್ಥಿರ ಆದಾಯ ಬೇಕು. ನಾವು 1.5 ವರ್ಷ 2 ವರ್ಷ ಕಾಯುವ ಮೊದಲು ಅಲ್ಲೇ ನಾವು ಮೀನು ಕೃಷಿ ಮಾಡಿ ಹೆಚ್ಚಿನ ಆದಾಯ ಪಡೀಲಿಕ್ಕೆ ಅವಕಾಶ ಇದೆಯಾ? ಹಾಂ ಸರ್, ಈ ಜೊತೆಗೆ ಫಿಶ್ ಫಾರ್ಮಿಗೂ ಮಾಡ್ಬೋದು. ಆದರೆ ಎಲ್ಲ ಫಿಶ್ ಬಿಡೋಕ್ಕಾಗಲ್ಲ, ಓನ್ಲಿ ಅರ್ಬಿಯೋರಸ್ ಮಾತ್ರ, ಅಂದರೆ ರೋಹು ಕಾಟ್ಲಾ ಆ ಥರ ಮಾತ್ರ ಬಿಡಬೇಕಾಗುತ್ತೆ. ಫಿಶ್ ಫಾರ್ಮಿಂಗೂ ಇದ್ರ ಜೊತೆ ಮಾಡ್ತಿದ್ದಾರೆ, ಮಾಡ್ಬೋದು. ನಾವು ಈ ಪ್ರಾಜೆಕ್ಟ್ ಫಿಶಸ್ ಬಿಟ್ಟಿದ್ದೀವಿ ಸರ್. ಆಮೇಲೆ ಅದು ಕಪ್ಪೆ ಚಿಪ್ಪು ಬಳಸ್ತೀವಿ ನೀವು ಅಲ್ವಾ? ಕಪ್ಪೆಗೆ ಆ ಚಿಪ್ಪಿಗೆ ಏನಾದರೂ ಸಂಬಂಧ ಇದೆಯಾ? ಇಲ್ಲವೇ ಇಲ್ಲ ಅಲ್ವಾ? ಆದರೆ ಎಲ್ಲರೂ ಹೇಳೋದಕ್ಕೆ ಕಪ್ಪೆ ಚಿಪ್ ಅಂತಲೇ ಹೇಳ್ತಾರೆ. ಹೆಂಗಿದೆ ನೋಡಿ ವಿಶೇಷ. ಅವಳ ಕಪ್ಪೆ ಚಿಪ್ನೆಲ್ಲ ಏನು ಮಾಡ್ತೀರಾ? ಅಷ್ಟೊಂದು ಕ್ವಾಂಟಿಟಿನಲ್ಲಿ ನಿಮ್ಮ ಹತ್ರ ಉಳಿಯುತ್ತಲ್ಲ, ಏನು ಮಾಡ್ತೀರಾ ಅದನ್ನು? ಮ್ಯಾಮ್ ಅದು ಯೂಶಲಿ ಅದನ್ನೇ ಲೈಕ್ ನೀವು ಹೇಳಿದಂಗೆ ಅದು ಪೌಡ್ರ್ ಮಾಡಿದ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್ ಪೌಡ್ರ್ ಆಗುತ್ತೆ. ಲೈಕ್ ಕ್ಯಾಲ್ಸಿಯಂ ಕಾರ್ಬನೇಟ್ ಫಾರ್ಮ್ಗೆ ಹೆಲ್ಪ್ ಆಗುತ್ತೆ, ಇಲ್ಲಾಂದ್ರೆ ಅದನ್ನೇ ಹಚ್ಚಿ ಹೊಡೆದು ನ್ಯೂಕ್ಲಿಯಸ್ಗೂ ಯೂಸ್ ಮಾಡ್ಬೋದು. ಸೊ ಲೈಕ್ ಅದಕ್ಕೂ ಲೈಕ್ ಡಿಫ್ರೆಂಟ್ ಮಾರ್ಕೆಟ್ಸ್ ಇರುತ್ತೆ. ನೀವು ಅದನ್ನ ವಾಪಸ್ ಮಾರ್ಕೆಟ್ಸ್ಗೆ ಕೊಡ್ಬೋದು. ನಾವೇನು ಪೌಡ್ರ್ ಮಾಡಿ ಫಾರ್ಮ್ಗೆ ಯೂಸ್ ಮಾಡ್ತೀವಿ. ಕ್ಯಾಲ್ಸಿಯಂ ಕಾರ್ಬನೇಟ್ ಲೈಕ್ ಗೊಬ್ಬರ ಥರ ಯೂಸ್ ಆಗುತ್ತೆ ನಮ್ಗೆ, ಸ್ವಲ್ಪ ಆ ಥರ ಯೂಸ್ ಮಾಡ್ತೀವಿ. ಸೊ ಪ್ರತಿಯೊಂದು ಕೂಡ ಇಟ್ ಈಸ್ ಯೂಸ್ಫುಲ್ ಓನ್ಲಿ. ಆಮೇಲೆ ಮುತ್ತು ಬಂದಾದ್ಮೇಲೆ ಆ ಕಪ್ಪೆ ಚಿಪ್ಪು ಕೂಡ ಒಂದಲ್ಲ ಒಂದು ರೀತಿನಲ್ಲಿ ಯೂಸ್ ಆಗುತ್ತೆ ಅಂತ. ಉಪ ಉತ್ಪನ್ನ ಇದ್ದಂಗೆ ಅದು, ಬೈ ಪ್ರಾಡಕ್ಟ್. ಕಪ್ಪೆ ಚಿಪ್ಪಿನಲ್ಲೂ ಸಾಕಷ್ಟು ಬೇರೆ ಬೇರೆ ಥರ ಇದೆ ಅಲ್ವಾ? ಸುಮಾರು ಒಂದು 50ಕ್ಕೂ ಹೆಚ್ಚು ಕಪ್ಪೆ ಚಿಪ್ ಇರ್ಬೋದು. ಹೌದು ಸರ್, ನಿಜ. ಓಕೆ, ಸೊ ಇವಾಗ ಇಷ್ಟೆಲ್ಲ ಕೆಲಸಗಳು ಮಾಡ್ತಿದ್ರಲ್ಲ, ಇವಾಗ ಅವರು ಪ್ರಜ್ವಲ್ ಅವ್ರು ಬಂದರು, ಅವ್ರ ವೈಫ್ ಬಗ್ಗೆ ಮಾತಾಡಿದ್ವಿ. ಸೊ ನೀವು ಇದೆಲ್ಲ ನಡೆಸ್ತಿದ್ವಾಗಲೇ, ಅಂದರೆ ಶುರು ಮಾಡಿದ್ದಾದ್ಮೇಲೆ ಮದುವೆ ಆಗಿದ್ದ ನಿಮ್ದು? ಹೇಗೆ? ಇಲ್ಲ, ಮುಂಚೆನೇ ಆಗಿತ್ತು. ಸೊ ಕಾನ್ಸೆಪ್ಟ್ ಬಂದಾಗ ನಿಮ್ಮ ವೈಫ್ ಕೂಡ ಇದು ಹೊಸದಂಗಾದ್ರೆ ರಿಯಾಕ್ಷನ್ ಹೆಂಗಿತ್ತು ಅವ್ರದ್ದು? ಅದು ಇಂಪಾರ್ಟೆಂಟ್ ಅಲ್ಲ? ಫುಲ್ ಅವರಂತೂ ಜಾಸ್ತಿ ಖುಷಿ ಪಟ್ಟಿದ್ದಾರೆ. ಪ್ಲಸ್ ನಮ್ಮ ಈ ಪ್ರೊಸೆಸ್ ಇರುತ್ತಲ್ಲ, ನನಗೆ ಹೇಳಿದ ನಾವು ಪ್ರಚುರ ಹೇಳಿದಂಗೆ ನಮ್ಮ ಫಾರ್ಮಿಂಗ್ ಹೊಸದು. ಲೈಕ್ ಇವೊಂದು ಫಾರ್ಮರ್ಸ್ ಬ್ಯಾಕ್ಗ್ರೌಂಡ್ ಇದ್ರೂ ಫಾರ್ಮಿಂಗ್ ಮಾಡೇ ಇರಲಿಲ್ಲ ನಾವೆಲ್ಲ. ಸೊ ಫಾರ್ಮಿಂಗ್ ಹೋಗಿ ಬಂದಾಗ ನಮಗೆ ಆ ಟಯರ್ಡ್ ಆಗಿ ತೋರಿಸ್ಕೊಂಡು ತುಂಬ ಮನೇಲಿ ಬಂದೇ ಗೊತ್ತಲ್ವಾ. ಸೊ ಅವರು ಲೈಕ್ ಯಾಕೆ ಬೇಕು, ಯಾಕೆ ಕಷ್ಟಪಟ್ಟು ಬಿಸಿಲಲ್ಲಿ ಹೋಗಿ ಯಾಕೆ ಪಡ್ತೀರಾ? ಸೊ ಮಾಡಿದ್ರು. ಬಟ್ ಸ್ಟಾರ್ಟಿಂಗ್ ಅಂತಿದ್ರು, ಆಮೇಲೆ ಅವರು ಆಮೇಲೆ ಒಂದ್ಸಲಿ ಮುತ್ತಿನ ಹಾರ ಎಲ್ಲ ಕೊಡಿಸಿದ್ಮೇಲೆ ಓ ಪರವಾಗಿಲ್ಲ, ಎಲ್ಲರ ಕಡೆ ಫ್ರೆಂಡ್ಸ್ ಹತ್ರ ಜಂಬದಿಂದ ಹೇಳ್ಕೊಳ್ಬೋದು, ಇದು ಬರೀ ಮಾರ್ಕೆಟಿಂದ ತಂದಿದ್ದಲ್ಲ, ನನ್ನ ಗಂಡನೇ ನನಗೋಸ್ಕರ ಮುತ್ತನ್ನ ಬೆಳೆಸಿ ನನಗೋಸ್ಕರ ಹಾರ ಮಾಡಿ ತಂದು ಹಾಕಿದ್ದಂತ. ಸೊ ಎಷ್ಟು ಖುಷಿನಲ್ಲಿ ಬರ್ತಾರೆ ನೋಡೋಣ. ಸೊ ನಿಮ್ಮ ವೈಫ್ನ ಕರೆದ್ಬಿಡಿ, ಸ್ಟೇಜ್ ಮೇಲೆ ಇಲ್ಲೇ ಇದ್ದಾರೆ, ಬರ್ತಾರೆ. ಓಕೆ ರೇಷ್ಮಾ, ಇವತ್ತು ಈ ಒಂದು ಸೀಟ್ ಮೇಲೆ ಕೂತಿದ್ದಾರೆ ನಮ್ಮ ವಿಜಯ್ ಅವರು. ಹೆಂಗೆ ಅನ್ನಿಸ್ತಾ ಇದೆ ಹೇಳಿ? ಬಿಕಾಸ್ ಪರ್ಲ್ ಕಲ್ಟಿವೇಶನ್ ಅನ್ನೋವಂಥದ್ದು ನಮ್ಮೆಲ್ಲರಿಗೂ ಕೂಡ ಹೊಸ ಕಾನ್ಸೆಪ್ಟ್. ತುಂಬಾ ಹೆಮ್ಮೆ ಅನಿಸಿದೆ ಮತ್ತು ತುಂಬ ಗೌರವ ಜಾಸ್ತಿ ಆಗ್ತಿದೆ. ಈ ಸಾಧಕರ ಜಾಗದಲ್ಲಿ ಕೂರಿಸಿ ಮಾತಾಡೋದಂದರೆ ಸುಮ್ಮನೆ ಅಲ್ಲ. ಸೊ ಅಷ್ಟು ಅಚೀವ್ ಮಾಡಿದ್ದಾರೆ ಅಂತ ನನಗೂ ಅನಿಸ್ತಿದೆ. ಲೈಕ್ ಸ್ಟಾರ್ಟಿಂಗಿಂದ ನೋಡಬೇಕಾದ್ರೆ ತುಂಬಾ ಕಷ್ಟಪಡ್ತಿದ್ರು. ಹಗಲು ಬಿಸಿಲು ಅಂತ ನೈಟ್ ಅಂತ ಕೂಡ ನೋಡ್ತಿರ್ಲಿಲ್ಲ. ಸೊ ಸ್ಟಾರ್ಟಿಂಗು ಹೆಂಗೋ ಏನೋ ಅಂದ್ಕೊಂಡಿದ್ವಿ, ದಿನ ದೇವ್ರನ್ನ ಬೇಡ್ಕೊಳ್ತಿದ್ದೆ ಇದು ಒಳ್ಳೆಯ ಮಟ್ಟಕ್ಕೆ ರೀಚ್ ಆಗಬೇಕು ಅಂತಂದ್ಬಿಟ್ಟು. ಸೊ ಇಲ್ಲಿ ಇಷ್ಟವರೆಗೂ ಗ್ರೋ ಆಗುತ್ತಂತಲೇ ಅಂದ್ಕೊಂಡಿರಲಿಲ್ಲ. ತುಂಬ ದೊಡ್ಡ ಮಟ್ಟಕ್ಕೆ ಇದು ಗ್ರೋ ಆಗಿದೆ, ಈ ಪ್ರೋಗ್ರಾಮ್ವರೆಗೂ ಬಂದಿದೆ ಅಂತಂದರೆ ಇದಕ್ಕಿಂತ ಖುಷಿ ಏನಿದೆ ಹೇಳಿ ಮ್ಯಾಮ್? ನೀವೆಲ್ಲಾದರೂ ಟ್ರಿಪ್ ಕರ್ಕೊಂಡು ಹೋಗೋ ಆಸೆ ಇರುತ್ತಲ್ವಾ? ಟ್ರಿಪ್ ಹೋಗಬೇಕು ಗಂಡನ ಜೊತೆ, ಒಂದು ವಾರ ತಿರುಗಬೇಕು, ಬಟ್ ಅಲ್ಲಿ ಈ ಥರ ಜವಾಬ್ದಾರಿಗಳೆಲ್ಲ ಇದ್ಮೇಲೆ ಅದು ಸಾಧ್ಯ ಇಲ್ಲ. ಸೊ ಅದು ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ರಿ ನೀವು? ಅದೆಲ್ಲ ಆ್ಯಕ್ಚುಲಿ ಸ್ವಲ್ಪ ದಿನ ಅಷ್ಟೇ ಮ್ಯಾಮ್. ಸೊ ಎಲ್ಲನೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಯಾವಾಗಲೂ ಒಂದೇ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಟ್ರಿಪ್ ಬಂದಾಗ ಸೊ ಅದಕ್ಕಂತ ಅವರು ಸಪ್ರೇಟ್ ಟೈಮ್ ಕೊಡ್ತಿದ್ರು. ಸೊ ಇದು ಫಾರ್ಮಿಂಗ್ ಅಂತ ಬಂದಾಗ ಆಬ್ವಿಯಸ್ಲಿ ನಾವು ಅದಕ್ಕಂತ ಸಪ್ರೇಟ್ ಟೈಮ್ ಕೊಡಲೇಬೇಕು. ಸೊ ನಾವು ಅದೆಲ್ಲ ನೋಡ್ಕೊಂಡಿರೋಕ್ಕಾಗುತ್ತಾ? ಸೊ ಇನ್ನು ಮುಂದೆ ಏನೆಲ್ಲ ಡ್ರೀಮ್ಸ್ ಇದೆ? ಇದನ್ನೇ ಇನ್ನೂ ದೊಡ್ಡ ಮಟ್ಟಕ್ಕೆ, ಈಗಲೇ ನನಗೆ ಆಶ್ಚರ್ಯ ಆಗ್ತಿದೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಜನರಿಗೆಲ್ಲ ಇಷ್ಟು ರೀಚ್ ಆಗ್ತಿದೆ, ರೈತರಿಗೆ ಹೆಲ್ಪ್ ಆಗ್ತಿದೆ ಅಂತಂದರೆ ಇದು ಇನ್ನೂ ದೊಡ್ಡದಾಗಿ ಗ್ರೋ ಆಗಬೇಕು. ಇದೇ ಥರ ಇನ್ನೂ ಮುಂದೆ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ. ಪ್ರಜ್ವಲ್ಗಾಗಲಿ ವಿಜಯ್ಗಾಗಲಿ ನನ್ನ ಕಡೆಯಿಂದ ವಿಶಸ್ ಇದೆ. ಓಕೆ, ಸೊ ಪ್ರಜ್ವಲ್ ಅವರ ವೈಫು ಕೂಡ ಬಂದಿದ್ದರು, ಅವರು ನೀವು ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಥರ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನಿಮ್ಮ ಸಪೋರ್ಟ್ ವಿಜಯ್ ಅವ್ರಿಗೆ ಎಲ್ಲರಿಗೂ ಕೂಡ ಹೀಗೆ ಇರಲಿ. ಸೊ ಒಂದು ವಿಶ್ ಮಾಡಿಬಿಡಿ ವಿಜಯ್ ಅವ್ರಿಗೆ ವೇದಿಕೆ ಮೂಲಕ. ಆಲ್ ದ ವೆರಿ ಬೆಸ್ಟ್ ವಿಜಯ್. ಇದೇ ಥರ ಇನ್ನೂ ಒಳ್ಳೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಬರಲಿ, ಇದೇ ಥರ ಇನ್ನೂ ಜನರಿಗೆ ರೈತರಿಗೆಲ್ಲ ರೀಚ್ ಆಗೋ ಥರ ಆಗಲಿ. ಓಕೆ, ಥ್ಯಾಂಕ್ ಯು ರೇಷ್ಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ
ಎಸ್ ಸರ್, ನಾನು ಇವಾಗ ಅಲ್ಲಿಗೆ ಬರ್ತಾ ಇದ್ದೆ. ನಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಜನ ಇದ್ದಾರೆ, ಅಗ್ರಿಕಲ್ಚರೇ ಮಾಡ್ತಾ ಇದ್ದೀರಾ ನೀವೆಲ್ಲ GKVK ಇಂದ ಬಂದಿರೋದು. ಸೊ ಎಲ್ಲರೂ ಬುಕ್ಸಲ್ಲಿ ಓದೋದು ಒಂದು, ಇಲ್ಲಿ ಬಂದಾಗ ಯು ಆರ್ ಗೆಟ್ಟಿಂಗ್ ಲಾಡ್ ಆಫ್ ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಸೊ ಹೇಗಿದೆ, ಏನು ಮಾಡ್ಬೋದು, ಪ್ರಾಕ್ಟಿಕಲ್ ಆಗಿ ಹೊಸದು ಏನು ಥಿಂಕ್ ಮಾಡ್ಬೋದು ಅಂತ ಬೀಯಿಂಗ್ ಯಂಗ್ಸ್ಟರ್ಸ್. ಸೊ ಪರ್ಲ್ ಕಲ್ಟಿವೇಶನು ಬಹುಶಃ ಎಲ್ಲರಿಗೂ ಹೊಸದು ಅಂತ ಅನ್ಸುತ್ತಿದಲ್ವಾ? ಸೊ ಪರ್ಲ್ ಕಲ್ಟಿವೇಶನ್ ಬಗ್ಗೆ ಕೇಳಿದ್ರೆ ಯಾರ್ದಾದ್ರು ಇದೆಯಾ, ಕ್ವೆಶನ್ಸ್ ಏನಾದರೂ ಇದೆಯಾ? ನೀವು ಕೇಳ್ತೀರಾ? ಎಸ್ ಕೇಳಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ನನ್ನ ಹೆಸರು ಪೂಜಾ VS. ನಾನು ಕೃಷಿ ವಿಸ್ತರಣಾ ವಿಭಾಗ GKVK ಇಂದ ಬಂದಿದ್ದೀನಿ. ನಂದು ಕ್ವಶನ್ ಬಂದುಬಿಟ್ಟು ಹಾರ್ವೆಸ್ಟಿಂಗ್ ಬಗ್ಗೆ. ಸೊ ಇದು ಕೂಡ ನಮಗೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಸೊ ನೀವು ಸ್ವಲ್ಪ ಹಾರ್ವೆಸ್ಟಿಂಗ್ ಬಗ್ಗೆ ಹೇಳೋಕ್ಕಾಗುತ್ತಾ? ಯಾಕೆಂತಂದರೆ ಈಸ್ ಸಕ್ಸೆಸಿವ್ ಹಾರ್ವೆಸ್ಟಿಂಗಾ ಅಥವಾ ಒನ್ ಟೈಮ್ ಹಾರ್ವೆಸ್ಟಿಂಗಾ? ಇದು ನೀವು ಹೇಳಿದ್ರಿ 18 to 2 years ಅಂತ ಹೇಳಿಬಿಟ್ಟು. ಸೊ ಸಕ್ಸೆಸಿವ್ ಹಾರ್ವೆಸ್ಟಿಂಗ್ ಮಾಡ್ತೀರಾ ಅಥವಾ ಒನ್ ಟೈಮ್ ಹಾರ್ವೆಸ್ಟಾ ಸರ್ ಇದು? ಪರ್ ಮಸಲ್ ಒನ್ ಟೈಮ್ ಹಾರ್ವೆಸ್ಟ್ ಅಷ್ಟೇ ಮ್ಯಾಮ್. ಒಂದು ಕ್ರಾಪ್ ಆದಮೇಲೆ ಅಷ್ಟೇ, ಮೋಟೇಟ್ ಆದಮೇಲೆ ಮಸಲ್ಸ್ ಮುಗೀತು, ಮತ್ತು ಅದರಲ್ಲಿ ರಿಯೂಸ್ ಮಾಡೋಕ್ಕಾಗೋದಿಲ್ಲ ಆ್ಯಕ್ಚುಲಿ. ಓಕೆ, ಅಂದರೆ ಬ್ಯಾಚ್ ವೈಸ್ ಹಾರ್ವೆಸ್ಟ್ ಮಾಡಲ್ಲ, ಜಸ್ಟ್ ಎಲ್ಲ ಒಟ್ಟಿಗೆ ಹಾರ್ವೆಸ್ಟ್ ಮಾಡ್ತೀರಾ? ಲೈಕ್ ಅಂದರೆ ನೀವು ಮಸಲ್ ಪ್ಲಕ್ ಹೇಳಿದ್ರೆ ಒಂದು ಮಸಲ್ಗೆ ಒಂದು ಮಸಲ್ ಓನ್ಲಿ ಒನ್ ಹಾರ್ವೆಸ್ಟ್ ಮುಗಿದೋಗುತ್ತೆ. ಬ್ಯಾಚ್ ವೈಸ್ ಆದರೆ ನಾವು ಬ್ಯಾಚ್ ವೈಸು ಮಾಡ್ಬೋದು. ಅಂದರೆ ಹೆಂಗಂದರೆ ಈಗ ಎವ್ರಿ 6 months ಲೈಕ್ ನಾವು ಮಸಲ್ಸ್ ಬಿಟ್ಟರೆ ಪಾಂಡ್ಗೆ, ಆಫ್ಟರ್ 18 months ಎವ್ರಿ 6 monthsಗೂ ಕ್ರಾಪ್ ತೊಗೊಬೋದು ಬೇಕಾದರೆ. ಸರ್, ನನ್ನ ಹೆಸರು ರವಿ KN. ಇವಾಗ ಇದು ಒಂದು ಹಾರ್ವೆಸ್ಟ್ ಬರೋದಕ್ಕೆ 2 ವರ್ಷ ತಗೊಳುತ್ತೆ. ಆದರೆ ಇದನ್ನು ನಾವು, ಯಾಕಂದರೆ ನಮಗೆ ಮುಖ್ಯವಾಗಿ ರೈತರಿಗೆ ಏನು ಬೇಕಾಗುತ್ತೆ, ಕಂಟಿನ್ಯೂಸ್ ಇನ್ಕಮ್ ಬೇಕಾಗುತ್ತೆ. ಸೊ ಮೊದಲನೇ ಇನ್ಕಮ್ಮು 2 ವರ್ಷ ಆದಮೇಲೆ ಫಸ್ಟ್ ಇನ್ಕಮ್ ನನ್ನ ಕೈಗೆ ಬರುತ್ತೆ. ಸೊ ಹಂಗೆ ನಾವು ಕಂಟಿನ್ಯೂಸ್ ತಿಂಗಳಾನೋ ಅಥವಾ ನಮಗೆ ಒಂದು 6 ತಿಂಗಳಿಗೋ ಇನ್ಕಮ್ ಬರಬೇಕಾದ್ರೆ, ಸೊ ಯಾವ ರೀತಿ ನಾವು ಅದನ್ನು ರೈತರು ಅದನ್ನು ಹಾರ್ವೆಸ್ಟ್ ಮಾಡೋದಾಗಲಿ ಅಥವಾ ಅದನ್ನು ಸೀಡಿಂಗ್ ಮಾಡೋದಾಗಲಿ, ಸೊ ಆ ಥರ ಏನಾದರೂ ಇನೋವೇಟಿವ್ ಆಗಿ ನೀವೇನಾದರೂ ನಮಗೆ 1 ತಿಂಗಳಿಗೋ ಅಥವಾ 6 ತಿಂಗಳಿಗೋ ಪ್ರತಿ ಸಲ ಇನ್ಕಮ್ ಬರೋ ಬ್ಯಾಚಸ್ ವೈಸ್ ಇನ್ಕಮ್ ಬರಬೇಕು ಅಂದರೆ ಏನು ಮಾಡ್ಬೋದು ಅವರು? ಅದೇ ಸರ್, ನೀವು ಕೇಳ್ದಂಗೆ ಎವ್ರಿ ಫಸ್ಟ್ ಒಂದು ಕ್ರಾಪ್ ಅಂದರೆ 18 months ಆದಮೇಲೆ ಎವ್ರಿ ಮಂತ್ ಇಲ್ಲಾಂದರೆ ಎವ್ರಿ 6 months ಬರೋ ಥರ ಮಾಡ್ಕೊಬೋದು. ಎಕ್ಸಾಂಪಲ್ ಹೆಂಗೆ ಅಂದರೆ ನಾನು 10,000 ಮಸಲ್ಸು ಒನ್ ಟೈಮ್ ಹಾಕೋಕ್ಕಿಂತಲೂ 2,000 ಮಸಲ್ಸ್ ಎವ್ರಿ ಮಂತು ಹಾಕ್ಕೊಬೋದು ಬೇಕಾದರೆ. ನಮ್ಮದು ಮಸಲ್ಸ್ ಇದ್ದರೆ ಎವ್ರಿ 2 months ಒಂದೊಂದು ಸೀರಿಂಗ್ ಮಾಡಿ ಸರ್ಜರಿ ಮಾಡಿ 2 months ಪಾಂಡ್ ಬಿಡ್ತಾ ಇದ್ದರೆ, ಆಫ್ಟರ್ 18 months ಆದಮೇಲೆ 18 monthsಗೆ ಒಂದು ಫಸ್ಟ್ ಹಾಕಿರೋದು ಬರುತ್ತೆ, ಆಮೇಲೆ 2 monthsಗೆ ಇನ್ನೊಂದು ಕ್ರಾಪ್ ಬರುತ್ತೆ. ಲೈಕ್ ಎವ್ರಿ ಮಂತು ಆ ಥರ ತೊಗೊಬೋದು. ಆ ಥರನೂ ನಾವು ಬೇಕಾದ್ರೆ ಮಾಡ್ಬೋದು. ಸರ್, ಇವಾಗ ಒಂದು 60-40 ಜಾಗದಲ್ಲಿ ಎಷ್ಟು ಇದು ಮಾಡ್ಬೋದು, ಮಸಲ್ಸ್ ಹಾಕ್ಬೋದು, ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗತ್ತೆ ಏನು ಅಂತ ಸ್ವಲ್ಪ ವಿವರವಾಗಿ. ಸೊ ಒಂದು 60-40 ಜಾಗದಲ್ಲಿ ಒಂದು ಪಾಂಡ್ ಮಾಡಿ ಎಷ್ಟು ಮಸಲ್ಸ್ ಹಾಕ್ಬೋದು, ಅಷ್ಟಕ್ಕೆ ಒಂದು 60-40 ಜಾಗಕ್ಕಾಗೋಷ್ಟು ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ ಮ್ಯಾಮ್? ಲೈಕ್ ಜಾಗ ಅಂದರೆ ಅದು ಕಂಫರ್ಟಬಲ್ ಸ್ಪೇಸ್. ಮಸಲ್ಸ್ಗೆ ನಾವು ಜನರಲ್ ಹೆಂಗೆ ಹೇಳ್ತೀವಿ ಅಂದರೆ GKVK ಆಗಲಿ ಎಲ್ಲೋ ಥಿಯರಿಟಿಕಲಿ ಪ್ರಾಕ್ಟಿಕಲಿ ಪ್ರೂವ್ ಮಾಡಿರೋದು ಹೆಂಗಂದರೆ 1 square feetಗೆ 5 ಮಸಲ್ಸ್ ಬಿಡ್ಬೋದು. ಸೊ 1 square feet 5 ಮಸಲ್ಸ್ ಬಿಡ್ಬೋದು. 60-40ಗೆ ನಿಮಗೆ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೋ ಪರ್ 1 square feet ಲೆಕ್ಕದಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ? ಸೊ ಇನ್ವೆಸ್ಟ್ಮೆಂಟ್ ಅಂದರೆ ನಮಗೆ ಮೇಯ್ನಾಗಿ ನಾನು ಹೇಳ್ದಂಗೆ ನಿಮಗೆ ಮಸಲ್ಸ್ ಬೇಕಾಗುತ್ತೆ. ಮಸಲ್ಸ್ ಕಾಸ್ಟ್ ಬೀಳುತ್ತೆ, ನ್ಯೂಕ್ಲಿಯಸ್ ಕಾಸ್ಟ್ ಬೀಳುತ್ತೆ. ಆಮೇಲೆ ಸರ್ಜರಿ ಕಾಸ್ಟ್ ಅಂದರೆ ಇನ್ ಕೇಸ್ ನಾವೇ ಸರ್ಜರಿ ಮಾಡಿದ್ರೆ ನಮ್ಗೆ ಸರ್ಜರಿ ಕಾಸ್ಟ್ ಇರೋದಿಲ್ಲ. ಇನ್ ಕೇಸ್ ನನ್ನ ಎಕ್ಸಾಂಪಲ್ ತೊಗೊಂಡ್ರೆ ನಾವು ಸ್ವಲ್ಪ ಮಸಲ್ಸ್ ನಾವೇ ಸರ್ಜರಿ ಮಾಡೋಕ್ಕಾಗ್ತಿತ್ತು, ಬಟ್ ದೊಡ್ಡ ಕ್ವಾಂಟಿಟಿಗೆ ಮಾಡಿದಾಗ ನಾವು ಕೈಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ನಾವು ಮಸಲ್ಸ್ನ ಪ್ಲಸ್ ನ್ಯೂಕ್ಲಿಯಸ್ನ ಮತ್ತು ಲೇಬರ್ಸ್ನು ಕರೆಸಿದ್ವಿ ಸರ್ಜರಿ ಮಾಡೋದಕ್ಕೆ. ಕಾಸ್ಟ್ ವೈಸ್ ಅಂತ ಹೇಳಿದ್ರೆ ಮಸಲ್ಗೆ ಕಾಸ್ಟ್ ಒಂದೊಂದು ಒಂದು ಪ್ರೈಸಸ್ ಇರುತ್ತೆ. ಆ್ಯಾವ್ರೇಜ್ ಪ್ರೈಸ್ ಅಂತ ಹೇಳಿದ್ರೆ ನಾವು ಮಾಡಿದಾಗ ಫಸ್ಟ್ ಕ್ರಾಪು ನಮಗೆ ಒಂದು ಮಸಲ್ಗೆ ಪ್ಲಸ್ ಒಂದು ಮಸಲ್ಗೆ 2 ನ್ಯೂಕ್ಲಿಯಸ್ ಕಾಸ್ಟು ಪ್ಲಸ್ ಲೇಬರ್ ಬಂದು 2 ನ್ಯೂಕ್ಲಿಯಸ್ ಸರ್ಜರಿ ಮಾಡಿಕೊಡೋದಕ್ಕೆ ಅವನು ಒಂದು ನೆಟ್ಟು ಕೊಡ್ತಿದ್ರು. ಎಲ್ಲ ಸೇರಿ 30 rupees ಚಾರ್ಜ್ ಮಾಡ್ತಿದ್ರು ನಮಗೆ. ಸೊ ಇದರಲ್ಲೂ ಕಾಸ್ಟ್ ಕಟಿಂಗ್ ಮಾಡ್ಬೋದು. ಹೆಂಗಂದ್ರೆ ನಾವು ಹೇಳ್ದಂಗೆ ಸರ್ಜರಿ ನೀವೇ ಮಾಡಿದ್ರೆ, ಅಂದರೆ ಮಸಲ್ಸ್ ನಾವೇ ಬ್ರೀಡಿಂಗ್ ಮಾಡಿದ್ರೆ, ಸೊ ಕಾಸ್ಟ್ ಅನ್ನೋದು ಕೂಡ ಡಿಪೆಂಡ್ಸ್ ಆನ್ ದ ಫಾರ್ಮರೇ ಇರುತ್ತೆ. ನೀವು ಯಾರಿಗಾದರೂ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಸರ್? ಮತ್ತು ಇನ್ನು ನಿಮ್ಮ ಥರನೇ ತುಂಬ ಜನ ಕೆಲಸ ಮಾಡ್ತಾ ಇರೋರು ಇಲ್ಲ ನಿಮ್ಮನ್ನು ಅಪ್ರೋಚ್ ಮಾಡಿರೋರಿಗೆ ಆ ಥರ ಟ್ರೈನಿಂಗ್ ಏನಾದರೂ ಕೊಡ್ತಾ? ಹಾಂ ಮ್ಯಾಮ್, ಫಸ್ಟ್ ಟೈಮ್ ನಾವು ಹೇಳಿದಾಗ ನಮಗೆ ಫಸ್ಟ್ ಟೈಮ್ ನಾವು ಹೋದಾಗ ನಮಗೆ ಯಾರೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಈಗ ನಮ್ಗೆ ಯಾರೇ ರೀಚ್ ಔಟ್ ಆದ್ರೂ ಅವರಿಗೆ ನಾವು ಫಸ್ಟು ಜನರಲ್ ಇನ್ಫಾರ್ಮೇಷನ್ ಕೊಡ್ತಿದ್ವಿ, ಬೇಸಿಕ್ ಇನ್ಫಾರ್ಮೇಷನ್. ಅಂದರೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಬೇಕು ಅಷ್ಟು ನಾಲೆಜ್ ಕೊಡ್ತಿದ್ದೀವಿ. ಆಮೇಲೆ ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ ಮಸಲ್ಸ್ ಇರ್ಬೋದು, ಇಲ್ಲಾಂದರೆ ಒಳ್ಳೆ ಕ್ವಾಲಿಟಿ ಮಸಲ್ಸ್ ತರ್ಕೊಡ್ತೀವಿ. ಲೇಬರ್ ಸರ್ಜರಿ ಮಾಡೋದಕ್ಕೂ ಅದಕ್ಕೂ ಸಪೋರ್ಟ್ ಮಾಡಿದ್ದೀವಿ ಆಲ್ರೆಡಿ. ಮಲ್ಟಿಪಲ್ ಸ್ಟೇಟ್ಸ್ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ಕೂಡ ಆಲ್ರೆಡಿ 4 to 5 ಪ್ಲೇಸಸಲ್ಲಿ ಸ್ಟಾರ್ಟ್ ಮಾಡಿಸಿದ್ವಿ ಮ್ಯಾಮ್. ನೈಸ್. ಸೊ ಇನ್ನು ಮುಂದಿನ ಯೋಜನೆಗಳ ಬಗ್ಗೆ ಹೇಳಿಬಿಡಿ. ಒಟ್ಟು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಿ, ದಟ್ ಈಸ್ ಒನ್. ಎಲ್ಲಾದರೂ ನಿಮಗೆ ನನ್ನ ಕೆಲಸ ಎಲ್ಲ ಬಿಟ್ಟು ಫುಲ್ ಟೈಮ್ ನಾನು ಇದನ್ನು ಮಾಡಬೇಕಪ್ಪ ಅಂತ ಏನಾದರೂ ಮನಸ್ಸಲ್ಲಿ ಇದೆಯಾ? ಆ ರಿಸ್ಕ್ನ ಇವಾಗ ತೊಗೊಳಕ್ಕೆ ರೆಡಿನಾ ಅಥವಾ ಇನ್ನೂ ಟೈಮ್ ಕೊಡಬೇಕು ಅಂದ್ಕೊಂಡಿದ್ದೀರಾ? ಹೇಗೆ? ಅದೇ ಮ್ಯಾಮ್, ಫುಲ್ ಟೈಮ್ ಮಾಡಬೇಕಂತ ಇಷ್ಟ ಇದೆ, ಬಟ್ ಅದಕ್ಕೂ ಮುಂಚೆ ರಿಸರ್ಚ್ ಮಾಡಬೇಕಂದ್ರೆ ಸರ್ ಹೇಳ್ದಂಗೆ ಮಾರ್ಕೆಟ್ ಇಲ್ವಲ್ಲ. ಸೊ ಫಸ್ಟ್ ಮಾರ್ಕೆಟ್ ಸೆಗ್ರಿಗೇಟ್ ಮಾಡ್ತಾ ಇದೀವಿ. ಸೊ ನಾವೇ ಓನ್ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡೋದು ಅಂತ
ಲೈಕ್ ಆನ್ಲೈನ್ ಪ್ಲಾಟ್ಫಾರ್ಮ್ ಸೆಲ್ ಮಾಡೋದಿರ್ಬೋದು, ಹೊಸ ಬೈಯರ್ಸ್ ಹುಡ್ಕೋದಾಗಿರ್ಬೋದು. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಎಲ್ಲ ಸಕ್ಸಸ್ಫುಲ್ ಆದರೆ ಆಮೇಲೆ ನೀವು ಹೇಳ್ದಂಗೆ ಫುಲ್ ಟೈಮ್ ಮಾಡಬೇಕು ಅಂತ. ಎಸ್ ಸರ್, ನಿಮ್ಮ ಫೈನಲ್ ಕಮೆಂಟ್ ಸರ್. ರೈತರತ್ನ ಅಂತ ಸರಣಿ ಮಾಡ್ತಾ ಇದ್ದೀವಿ. ಒಂದು ಮುತ್ತಿನ ವಿಷಯ ಬಂತು, ಮುತ್ತು ಕೂಡ ಒಂದು ಬಗೆಯ ರತ್ನವೇ ಬಂತು, ಅದು ಕೂಡ ಒಂದು ರತ್ನನೇ. ಒಂದು ಮರ್ಮ ಹೇಳ್ಬಿಡ್ಲಾ? ತತ್ವಶಾಸ್ತ್ರದಲ್ಲಿ ಬರ್ತದೆ, ಜೀವನೋಪಾಯಕ್ಕಾಗಿ ಮನುಷ್ಯ ಮಾಡುವಂತ ಎಲ್ಲ ಕೆಲಸಗಳನ್ನು ಕೃಷಿನೇ ಅಂತೆ. ಅದಕ್ಕೆ ನಮ್ಮಲ್ಲಿ ಒಂದು ಷಟ್ ಕೃಷಿ ಅಂತ ಒಂದು ಇದೆ, ವಿಚಾರ ಇದೆ. ಷಟ್ ಕೃಷಿ ಅಂತ, ಷಟ್ ಅಂತ ಹೇಳಿದ್ರೆ 6, ಕೃಷಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಕೃಷಿ ಇದೆಲ್ಲ ನಾವು ಬೆಳೆಯನ್ನೆಲ್ಲ ಬೆಳೆಯೋದಂತಂದು, ಬೆಳೆ ಬೆಳೆಯೋದು ಮಾತ್ರ. ನೀವು ಕೂಡ ಆ ಮಾತು ಹೇಳಿದ್ರಿ, ಕೇವಲ ಬೆಳೆ ಬೆಳೆದ್ರೆ ಮಾತ್ರ ಕೃಷಿ ಅಂತಲ್ಲ, ಜೀವನಾಂಶ ಗಳಿಸೋದಕ್ಕೆ ಮನುಷ್ಯ ಮಾಡ್ತಕ್ಕಂಥ ನ್ಯಾಯ ಮಾರ್ಗದ ಕೆಲಸಗಳು ಎಲ್ಲವೂ ಕೃಷಿ ಅನ್ಸ್ಕೊಳ್ತೇವೆ. ಹಸಿ ಮಸಿ ಕೃಷಿ ವ್ಯಾಪಾರ ಯಾಚನೆ ಎಷ್ಟಾಯ್ತು? 5 ಆಯ್ತು. 6ನೇದು ಯಾವುದು ನಿಮಗೆ ಬಹಳ ಇಷ್ಟ ಇರೋದು? ಅದಕ್ಕೆ ಸುಳುವು ಕೊಡ್ತಾ ಇದ್ದೀನಿ, ಪಶುಸಂಗೋಪನೆ. ಅದು ಕೂಡ ಒಂದು ಕೃಷಿ ಅಂತೆ. ಹಾಗೆ ನೋಡಿದ್ರೆ ನಾವು ಈ ಸರಣಿಯಲ್ಲಿ ತರ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಸಾಧಕರು ಕೃಷಿಯನ್ನೇ ಮಾಡ್ತಾ ಇದ್ದಾರೆ. ಹೊರಗಿನ ಕೃಷಿ ಜೊತೆಗೆ ಒಳಗಿನ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅಂತರಂಗದ ಕೃಷಿಯನ್ನ ಮಾಡ್ತಾ ಹೀಗೆ ಸಾಧನೆ ಮಾಡ್ತಾ ಕುರ್ಚಿ ಮೇಲೆ ಬಂದು ಕೂರ್ತಾ ಇದ್ದಾರೆ. ಇದೇ ಇವತ್ತಿನ ನನ್ನ ವಿಚಾರ. ಎಸ್, ವೆರಿ ನೈಸ್ ಸರ್. ನಿಮ್ಮ ಫೈನಲ್ ಕಮೆಂಟ್ ಸರ್. ಈಗ ಮೇಡಮ್, ಕೃಷಿ ಜಗತ್ತಿನಲ್ಲಿ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳು ಬದಲಾಗ್ತಾ ಇದೆ, ಕೃಷಿ ಸಹ ಯಾಕೆ ಬದಲಾಗಬಾರ್ದು? ಹೌದು, ಅದಕ್ಕೆ ಪ್ರಾಯಶಃ ಇಲ್ಲಿ ಉತ್ತರ ಸಿಗ್ತಾ ಇದೆ. ನಿಜ. ಈಗ ಮೊದಲು ನಾವು ಕೃಷಿ ಅಂದರೆ ಜೋಳ, ಅಕ್ಕಿ, ರಾಗಿ, ಹತ್ತಿ, ಕಬ್ಬು, ಇಲ್ಲಿಗೆ ನಾವು ಹೊಲ ಗದ್ದೆಗೆ ಸೀಮಿತ ಆಗಿತ್ತು. ಪ್ರಾಯಶಃ ಹೊಸ ಸಾಧ್ಯತೆಗಳನ್ನು ಈ ಯುವಕರು ತೆರೆದಿಡ್ತಾ ಇದ್ದಾರೆ. ಪ್ರಾಯಶಃ ಕೃಷಿಗೆ ಒಂದು ಹೊಸ ವ್ಯಾಖ್ಯಾನವನ್ನು ಇವತ್ತು ಬರಿತಾ ಇದ್ದಾರೆ. ಕೃಷಿಯ ಪರಿಕಲ್ಪನೆ ಬದಲಾಗ್ತಾ ಇದೆ, ಕೃಷಿ ಮುಂದೆ ಹೋಗ್ತಾ ಇದೆ, ಬದಲಾಗ್ತಾ ಇದೆ. ಅದಕ್ಕೆ ಇದು ನಿದರ್ಶನ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ನಿಜ. ಎಸ್ ಸರ್, ಥ್ಯಾಂಕ್ ಯು ಸರ್. ಸೊ ಮತ್ತೊಮ್ಮೆ ನಮ್ಮ ರೈತರತ್ನ ವೇದಿಕೆ ಪರವಾಗಿ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ನಿಮ್ಮ ಮುಂದಿನ ಯೋಜನೆಗಳೆಲ್ಲ ಸಾಕಾರ ಆಗಲಿ ಅಂತ ಆಶಿಸೋಣ. ಸೊ ನಿಮ್ಮ ಬೆಂಬಲವಾಗಿ ನಿಂತಿರುವಂಥ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಯಾರೆಲ್ಲ ಬಂದಿದ್ದಾರೆ ಎಲ್ಲರನ್ನೂ ಕರೆದು ಬಿಡೋಣ ಈ ಒಂದು ಸೆಲೆಬ್ರೇಷನ್ ಮೂಮೆಂಟಲ್ಲಿ ವೇದಿಕೆ ಮೇಲೆ. ಸೊ ಯಾರ್ಯಾರಿದ್ರೆ ವಿಜಯ್ ಕಡೆಯವರು ಎಲ್ಲರೂ ವೇದಿಕೆ ಮೇಲೆ ಬನ್ನಿ, ಪ್ರಜ್ವಲ್ ಅವರು ಬನ್ನಿ, ಅವರ ಫ್ಯಾಮಿಲಿನೂ ಬನ್ನಿ. ಓಕೆ, ವೇದಿಕೆ ಮೇಲೆ ಇದೀಗ ವಿಜಯ್ ಹಾಗೂ ಪ್ರಜ್ವಲ್ ಅವರ ಕುಟುಂಬ ಸಂಪೂರ್ಣವಾಗಿ ಇದ್ದಾರೆ. ವಿಜಯ್ ಅವರ ತಾಯಿ ಮಾತಾಡ್ತಾರೆ. ಅಮ್ಮ ನಮಸ್ತೆ. ನಮಸ್ತೆ. ಓಕೆ, ರತ್ನಮ್ಮ ಅವರೇ, ಹೇಗೆ ಅನಿಸ್ತಾ ಇದೆ ಇವತ್ತಿನ ಈ ವೇದಿಕೆ ಮೇಲೆ? ವಿಜಯ್ ಅವರಿದ್ದಾರೆ, ಪ್ರಜ್ವಲ್ ಅವರು ಕೂಡ ಇದ್ದಾರೆ, ವಿಜಯ್ ಅವರು ಸಾಧಕರ ಸೀಟ್ ನಲ್ಲಿ ಕೂತಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಮಗ ಇಷ್ಟು ತುಂಬಾ ಖುಷಿಯಾಗಿದೆ, ತುಂಬಾ ಸಂತೋಷ ಆಯ್ತು. ಕಷ್ಟಪಟ್ಟಿದ್ರಕ ಮಕ್ಕಳನ್ನ ಕಷ್ಟಪಟ್ರಲ್ವಾ, ಈಗ ನೋಡಕ ನಮ್ಗೆ ತುಂಬಾ ಸಂತೋಷ ಆಗಿದೆ. ಖುಷಿ ಆಗತ್ತಾ? ಓಕೆ, ಸೊ ಅಪ್ಪ ನೀವ್ ಹೇಳಿ, ನಿಮ್ಗೆ ಎಷ್ಟು ಖುಷಿ? ಸಂತೋಷ ಆಯ್ತಮ್ಮ. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಓಕೆ, ಅಯ್ಯೋ ರತ್ನಮ್ಮ ಅವ್ರನ್ನ ಹಚ್ಕೊಂತ ಇದ್ದಾರೆ. ಓಕೆ, ಸೊ ಮೇಡಮ್ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಇವತ್ತು? ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಒಳ್ಳೆ ಮನಸ್ಸಿರೋ ಮಗ, ತಮ್ಮ, ಒಳ್ಳೆ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿರೋದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ, ಭಾಳ ಆತ್ಮತೃಪ್ತಿ ಅನ್ನಿಸ್ತಾ ಇದೆ. ಓಕೆ, ಇಂಥ ಒಳ್ಳೆ ಉದ್ದೇಶದಿಂದ ಯಾವುದೇ ಯುವಕರು ಮಾಡಿದ್ರು ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಪೇರೆಂಟ್ಸ್ ಆಗಲಿ, ಅವರ ಪೇರೆಂಟ್ಸ್ ತಾಯಿಗಿಂತ ಹೆಚ್ಚಾಗಿ ಅವರ ಹೆಂಡತಿ, ನಮ್ಮ ಮಕ್ಕಳಿಗೆ ಅಂಥ ಸಪೋರ್ಟಿವ್ ಆಗಿರೋ ಹೆಂಡತಿ ಸಿಕ್ಕಿದ್ದಾರೆ. ಅದೇ ಇದ್ರಲ್ಲಿ ಭಾಳ ಪ್ಲಸ್ ಪಾಯಿಂಟ್. ಅವ್ರೇನಾದ್ರು ಒಂದು ಸ್ವಲ್ಪ ತೊಂದರೆ ಕೊಟ್ಟಿದ್ರು ಇದಿಷ್ಟು ಮಟ್ಟಕ್ಕೆ ಮುಂದುವರ್ಸೋಕ್ಕೆ ಕಷ್ಟ ಆಗ್ತಿತ್ತು ನಮಗೆ. ನಮ್ಮ ಚಿಕ್ಕಪ್ಪ, ತಂದೆ ಅವರ ತಮ್ಮ, ನಮ್ಮ ಚಿಕ್ಕಮ್ಮ ತುಂಬ ಸಪೋರ್ಟ್ ಮಾಡಿದ್ರು. ಸ್ಯಾಟರ್ಡೇ ಸಂಡೇ ಆದರೆ ನಾವು ಆಫೀಸ್ ಮುಗಿಸಿ ಅಲ್ಲೇ ಇರ್ತಿದ್ವಿ, ಆನೆಕಲ್ಲೇ ಇರ್ತಾ ಇದ್ವಿ. ನಮ್ಗೆ ಊಟ ತಿಂಡಿ ಏನು ಸ್ವಲ್ಪ ಬೇಜಾರು ಮಾಡ್ಕೊಳ್ತೀರಾ, ನಮ್ಗೆ ಊಟ ತಿಂಡಿ ಕೊಟ್ಟು ಜೊತೆಯಲ್ಲಿ ಬಿಸಿಲಲ್ಲಿ ನಮ್ಮ ಮಕ್ಕಳ ಜೊತೆ ಇಲ್ಲಿ ಬಿಸಿಲಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಮನೆಗೆ ಬಂದಿರೋ ಮಕ್ಕಳು, ಹೆಣ್ಮಕ್ಳು ಅಷ್ಟೇ, ಸಿಟಿಯಿಂದ ಬೆಳೆದು ಬಂದರೂ ಅಷ್ಟು ಚೆನ್ನಾಗಿ ಬಂದು ಬಿಸಿಲಲ್ಲಿ ಕೆಲಸ ಮಾಡೋರು. ಅದೆಲ್ಲ ಮಾಡಿ ನಂಗೆ ತುಂಬ ಖುಷಿಯಾಗಿದೆ. ಒಳ್ಳೆ ಉದ್ದೇಶದಿಂದ ಯಾವುದೇ ಕೆಲಸ ಮಾಡೋದು ಆ ಪ್ರಕೃತಿನೇ ಸಪೋರ್ಟ್ ಮಾಡುತ್ತೆ ಅನ್ನೋಕ್ಕೆ ಇದು ಒಳ್ಳೆ ಉದಾಹರಣೆ. ಇವತ್ತಿನ ನಮ್ಮ ರೈತರತ್ನ ಕಾರ್ಯಕ್ರಮದ ವೇದಿಕೆಯ ಮೇಲೆ ವಿಜಯ್, ಪ್ರಜ್ವಲ್ ಹಾಗೂ ಅವರ ಕುಟುಂಬದ ಈ ಬ್ಯೂಟಿಫುಲ್ ಫೋಟೋ ಸೇರ್ತಾ ಇದೆ ನಮ್ಮ ರೈತರತ್ನ ಕಾರ್ಯಕ್ರಮದ ವಾಲ್ ಆಫ್ ಫೇಮ್. ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ, ಅಂದದ ಬದುಕನ್ನು ಚಂದದಿ ತೋರಿಸೋ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಒಂದು ಚಿಕ್ಕ ಕಿರುಕಾಣಿಕೆ ನಮ್ಮ ರೈತರತ್ನ ವೇದಿಕೆ ಮೂಲಕ ಸ್ವೀಕರಿಸಬೇಕು. ಈ ಒಂದು ಕಿರುಕಾಣಿಕೆಯನ್ನ ನಮ್ಮ ದೂರದರ್ಶನ ವಾಹಿನಿಯ ಪರವಾಗಿ ಹಾಗೂ ರೈತರತ್ನ ವೇದಿಕೆಯ ಪರವಾಗಿ ನಮ್ಮ ಇವತ್ತಿನ ಅತಿಥಿಯನ್ನ ಬೀಳ್ಕೊಡೋದಕ್ಕೆ ವೇದಿಕೆ ಮೇಲೆ ಇದೀಗ ಜೋರಾದ ಚಪ್ಪಾಳೆಗಳ ಮೂಲಕ ಬರಮಾಡ್ಕೊಳ್ಳೋಣ. ನಮ್ಮ ದೂರದರ್ಶನ ಕೇಂದ್ರ ಬೆಂಗಳೂರಿನ ಉಪಮಹಾನಿರ್ದೇಶಕರಾಗಿರುವಂತಹ ಭಾಗ್ಯವಾನ್ ಸರ್ ಬಂದಿದ್ದಾರೆ.
ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತೀವಿ. ಆದರೆ ಇವತ್ತು, ನಿನ್ನೆ, ಮೊನ್ನೆ, ಮುಂದೆ ಯಾವತ್ತಿಗೂ ಕೂಡ ರೈತರೇ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ದೇಶದ ಆರ್ಥಿಕ ಬೆನ್ನೆಲುಬು. ಇದು ಯಾವತ್ತಿಗೂ ಕೂಡ ಬದಲಾಗದಂತ ಸತ್ಯ. ಹೀಗಿರುವಾಗ ಇವತ್ತಿನ ಯಂಗ್ಸ್ಟರ್ಸ್ ಮುಂದಿನ ಒಂದು ಪೀಳಿಗೆಗೆ ಸಾಕಷ್ಟು ಲೆಕ್ಕದಲ್ಲಿ ಉದಾಹರಣೆಯಾಗಿ ನಿಲ್ಲಬೇಕು, ಸಾಕಷ್ಟು ಎಕ್ಸಾಂಪಲ್ಸ್ನ ಸೆಟ್ ಮಾಡಬೇಕು. ಅದಕ್ಕೆ ಒಂದು ಎಕ್ಸಾಂಪಲ್ ರೀತಿ ಇವತ್ತಿನ ನಮ್ಮ ಸಂಚಿಕೆ ಕೂಡ ಆಗಿತ್ತು. ವಿಜಯ್ ಅವರಿದ್ರು, ಪ್ರಜ್ವಲ್ ಅವರಿದ್ರು, ಒಂದು MNC ಕಂಪನಿನಲ್ಲಿ ಇವತ್ತಿನ ಯಂಗ್ಸ್ಟರ್ಸ್ ತರ ಕೆಲಸ ಮಾಡ್ತಿದ್ರು ಕೂಡ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು. ನಾವು ಬಂದಿರೋದು ಕೃಷಿ ಮುಖಾಂತರ, ಸೊ ಆ ಕೃಷಿಯಿಂದನೇ ಏನಾದರೂ ಒಂದು ವಿಶೇಷವಾಗಿ ಮಾಡಬೇಕು, ಇನ್ನೊಬ್ಬರಿಗೆ ಹೇಳಬೇಕು, ಹೊಸ ಆಲೋಚನೆಯನ್ನ ಮಾಡಬೇಕು ಅಂತ ಹೇಳಿ ಪರ್ಲ್ ಕಲ್ಟಿವೇಶನ್ ಆರಂಭ ಮಾಡಿ ಇವತ್ತು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದೇ ರೀತಿ ಯಂಗ್ಸ್ಟರ್ಸ್ ಆದ ನೀವು ಕೂಡ ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಳ್ತಾ ಹೋಗ್ತಾ ಇರಿ. ನಾವು ಬೆಳೆದು ಬಂದ ಹಾದಿ ಕೃಷಿಯನ್ನ ಮರಿಬೇಡಿ, ಯಾಕಂದ್ರೆ ರೈತರೇ ನಿಜವಾಗ್ಲೂ ನಮ್ಮ ದೇಶದ ರತ್ನಗಳು ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಾರ್ದು. ಸೊ ಇದು ರೈತ ರತ್ನ. ಮುಂದಿನ ಸಂಚಿಕೆನಲ್ಲಿ ಮತ್ತೊಮ್ಮೆ ಮತ್ತೊಬ್ಬ ರೈತ ಸಾಧಕರೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಂದನ ವಾಹಿನಿ. ಇದು ರೈತ ರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ರೈತ ರತ್ನ.